ನಮ್ಮ ದೇಶದಲ್ಲಿ ಎರಡು ಅತಿ ದೊಡ್ಡ ದುರಂತಗಳಾದವು. ಎರಡು ಅತಿ ದೊಡ್ಡ ದುರಂತಗಳು. ಒಂದು ಕೇರಳದ ಕಾಸರಗೋಡಲ್ಲಿ ದಟ್ಟವಾದ ಕಾಡಿತ್ತು. ದಟ್ಟವಾದ ಕಾಡು. ಸರ್ಕಾರ ಆ ಕಾಡನ್ನ ಉಪಯೋಗ ಮಾಡ್ಕೋಬೇಕು, ಲಾಭ ಮಾಡ್ಕೋಬೇಕು. ಕಾಡಲ್ಲಿ ಗೋಡಂಬಿ ಬೆಳೆದ ಪ್ರತಿಯೊಂದು ಗಿಡಕ್ಕೂ ಹೋಗಿ ಔಷಧಿ ಸಿಂಪಡಿಸ್ಲಿಕ್ಕೆ ಆಗಲ್ಲ ಅಂತೇಳಿ ಹೆಲಿಕಾಪ್ಟರ್ ಮೂಲಕ ಔಷಧಿಯನ್ನು ಸಿಂಪಡಿಸ್ತಾರೆ. ಹೆಲಿಕಾಪ್ಟರ್ ಮೂಲಕ ಔಷಧಿಯನ್ನು ಸಿಂಪಡಿಸಿದಾಗ ಅದೇನಾಯ್ತು, ಗಾಳಿ ಬೀಸಿದಾಗ ಅದೇ ಗಾಳಿಯನ್ನು ಅಲ್ಲಿಯ ಜನ ಸೇವಿಸಿದ್ರು. ಆಮೇಲೆ ಅದು ನೀರಿಗೆ ಹೋಯ್ತು. ಅದೇ ಬಾವಿ ಕೆರೆ ನೀರನ್ನ ಆ ಜನ ಕುಡಿದ್ರು. ಅದೇ ನೀರಲ್ಲಿ ಅಡಿಗೆ ಮಾಡಿದ್ರು. ಅವ್ರಿಗೆ ಅದೇ ಎಂಡೋಸಲ್ಫಾನೇ ದಿನನಿತ್ಯ ಸೇವನೆ ಆಗಿ ಹೋಗ್ಬಿಡ್ತು. ಹೀಗಾಗಿ ಕೇರಳದ ಹಲವಾರು ಈಗೇನು ಕಾಸರಗೋಡು ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟಿದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳು, ಅವ್ರದ್ದು ಚಿತ್ರಗಳನ್ನೆಲ್ಲ ನಾನು ನಿಮಗೆ ತೋರಿಸ್ತೇನೆ. ಆಮೇಲೆ ಈ ರೀತಿ ಬುದ್ಧಿಮಾಂದ್ಯ ಮಕ್ಕಳು ನಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಹುಟ್ಟುತ್ತಾರೆ. ನಾವು ಸಾವಯವ ರೈತರಾಗಿ ಬದಲಾವಣೆ ಹೊಂದದೆ ಹೋದ್ರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಕೂಡ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುತ್ತಾರೆ. ಎರಡನೇದಾಗಿ ಪಂಜಾಬಿನ ಮಾಲ್ವಾ ಅಂದ್ರೆ ದಕ್ಷಿಣದ ಭಾಗ, ಸುಮಾರು 10 ಜಿಲ್ಲೆಗಳು ಬರುತ್ತೆ. ಅಲ್ಲಿ 10 ಜಿಲ್ಲೆಗಳು ಬರುತ್ತೆ ದಕ್ಷಿಣ ಭಾಗದಲ್ಲಿ. ಅಲ್ಲಿ ನಮ್ಮ ಯುವರಾಜ್ ಸಿಂಗ್ ಅವರೇ, ಯುವರಾಜ್ ಸಿಂಗ್ಗೆ ಕ್ಯಾನ್ಸರ್ ಬಂತು. ಅಯ್ಯೋ ಪಾಪ ಅಂದ್ವಿ ನಾವು. ಆದ್ರೆ ಯಾಕೆ ಕ್ಯಾನ್ಸರ್ ಬಂತು ಅಂತ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ಕ್ಯಾನ್ಸರ್ ಬಂತು, ಧೋನಿಗೆ ಯಾಕೆ ಬರಲಿಲ್ಲ, ಕುಂಬ್ಳೆಗೆ ಯಾಕೆ ಬರಲಿಲ್ಲ, ಶ್ರೀನಾಥ್ಗೆ ಯಾಕೆ ಬರಲಿಲ್ಲ, ಅವ್ರಿಗೆ ಯಾಕೆ ಬಂತು, ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಇದು ಯಾಕೆ ಅಂತಂದ್ರೆ ಅವರು ಸೇವಿಸ್ತಾ ಇದ್ದ ಗಾಳಿ, ಯುವರಾಜ್ ಸಿಂಗ್ ಸೇವಿಸ್ತಾ ಇದ್ದ ಗಾಳಿ ಕೀಟನಾಶಕದ ಗಾಳಿ. ಚಿಕ್ಕ ವಯಸ್ಸಿನಿಂದ ಕುಡಿದ ಗಾಳಿ ಅದೇ. ಅತಿ ಹೆಚ್ಚು ಕೀಟನಾಶಕಗಳ ಬಳಕೆ ಇವತ್ತು ಪಂಜಾಬಿನ ಮಾಲ್ವಾದಲ್ಲಿ ಆಗಿದೆ. ಪಂಜಾಬಿನ ಮಾಲ್ವಾ ಭಾಗದಲ್ಲಿ ಆಗಿದೆ. ಅಲ್ಲಿ ಒಂದು ಟ್ರೈನ್ ಹೋಗುತ್ತೆ ಪಂಜಾಬಿನ ಬತ್ತಿಂಡಾದಿಂದ ರಾಜಸ್ಥಾನದ ಬಿಕಾನೇರ್ಗೆ ಟ್ರೈನ್ ಹೋಗುತ್ತೆ. ಆ ಟ್ರೈನಿಗೆ ಟಿಕೆಟ್ ಕೇಳ್ತಾರೆ ಜನ. ಏನಂತ ಕೇಳ್ತಾರೆ, ಕ್ಯಾನ್ಸರ್ ಟ್ರೈನಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ. ಹೆಸರೇ ಕ್ಯಾನ್ಸರ್ ಟ್ರೈನ್. ನಿಮ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕ್ಯಾನ್ಸರ್ ಟ್ರೈನ್ ಅಂತೇಳಿ ಕೊಡ್ರಿ, ಬರುತ್ತೆ, ಅದ್ರ ಫೋಟೋ ಬರುತ್ತೆ. ರಾತ್ರಿ 9:20 ಬಿಡುತ್ತೆ ಬಸ್ಸಿಂದ. ಬೆಳಿಗ್ಗೆ 6 ಗಂಟೆಗೆ ಬಿಕಾನೇರ್ಗೆ ಹೋಗುತ್ತೆ. ಯಾಕೆ ಬಿಕಾನೇರ್ಗೆ ಅವ್ರು ಯಾಕೆ ಅಂದ್ರೆ ಅಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಇದೆ. ಪಂಜಾಬಿನ ಬತ್ತಿಂಡಾದಲ್ಲಿಯೂ ಸರ್ಕಾರ ಕ್ಯಾನ್ಸರ್ ಆಸ್ಪತ್ರೆ ಮಾಡಿದೆ. ಆದ್ರೆ ಅಷ್ಟೊಂದು ಸುಸಜ್ಜಿತವಾಗಿಲ್ಲ. ಅಲ್ಲೇ ಚೆನ್ನಾಗಿದೆ ಅಂತ ಅಲ್ಲಿಗೆ ಹೋಗ್ತಾರೆ ಜನ. ಹೋದವ್ರು ಯಾರು ವಾಪಸ್ ಬರಲ್ಲ. ಯಾಕೆಂದ್ರೆ ಅಲ್ಲಿ 5 ರೂಪಾಯಿಗೆ ಒಂದು ಊಟ ಕೊಡ್ತಾರೆ. ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಇದ್ದು ಬಿಡ್ತಾರೆ ಜನ. ಈ ಕಡೆ ಬರೋದೇ ಇಲ್ಲ. ಪ್ರತಿಯೊಂದು ಮನೆಗೂ ಹೋಗಿ, ನೀವು ಮಾಲ್ವಾ ಭಾಗದ ಪ್ರತಿಯೊಂದು ಮನೆಗೂ ಹೋಗಿ ಒಂದು ಪ್ರಶ್ನೆ ಕೇಳಿ, ನಿಮ್ಮ ಮನೆಯಲ್ಲಿ ಕ್ಯಾನ್ಸರ್ ಬಂದು ಯಾರಾದರೂ ಸತ್ತಿದಾರಾ ಅಥವಾ ಬದುಕಿದವರು ಯಾರಾದರೂ ಇದಾರ ಅಂತ ಹೇಳಿ ಪ್ರತಿಯೊಂದು ಮನೆಯಲ್ಲೂ ಸಿಗೋ ಉತ್ತರ ಹೌದು 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 ಅಂತ.
ತನದರೆ ನತದರೆ ದನಿ ತೋಂತನ ನತನದರೆ ನತದರೆ ದನಿ ತೋಂತನ ನತನದರೆ ನತದರೆ ದನಿ. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ, ವಿಕಾಸ ಅಕಾಡೆಮಿ ಕಲಬುರಗಿ, ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ ಟ್ರಸ್ಟ್ ಔರಾದ್ವಿ ವತಿಯಿಂದ ಇವತ್ತಿನ ದಿವಸ ಶ್ರೀ ಸ್ವಾಮಿ ಸಮರ್ಥ ಗೋಭಕ್ತ ಸಮಾಗಮ ಹಾಗೂ ಸಾವಯವ ಕೃಷಿ ಮತ್ತು ಗೋಕರ್ಕಾಮೃತ ತಯಾರಿಸುವ ವಿಧಾನದ ಬಗ್ಗೆ ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ 4 ಚಕ್ರ ತಂಡದ ಸದಸ್ಯರಾಗಿರುವಂತಹ ಕುಮಾರಿ ಪೂಜಾ ಆಲ್ಗೂಡಿಯವರಿಂದ ಪ್ರಾರ್ಥನೆ. ಓ ಪುಣ್ಯ ಭಾರತ ನಮ್ಮ ದೇಶ, ಅಭಿಮಾನ ಸಂತಸ, ಧನ್ಯವಾಯ್ತು ಮನ ಹರುಷ. ಪಾರತಂತ್ರದ ವಿಷಕೂಲ ನೀಲ, ಭಾರತಾಂಬೆಗೆ ಮುಸುಕಿದ ಕಾಲ. ಪಾರತಂತ್ರದ ವಿಷಕೂಲ ನೀಲ, ಭಾರತಾಂಬೆಗೆ ಮುಸುಕಿದ ಕಾಲ. ಕೊಸರಿ ಮುಟ್ಟಿದರು ನೂರಾರು ಜನರು, ಕೊಸರಿ ಮುಟ್ಟಿದರು ನೂರಾರು ಜನರು. ಸ್ವಾಭಿಮಾನದಿ ಸಿಡಿಗೆತ್ತರವರು, ಅಭಿಮಾನ ಸಂತಸ, ಧನ್ಯವಾಯ್ತು ಮನ ಹರುಷ. ಅಭಿಮಾನ ಸಂತಸ, ಧನ್ಯವಾಯ್ತು ಮನ ಹರುಷ. ಗಾಂಧಿ ನೆಹರು ಆ ಬಾಣಬೇರು, ಲಾಲ ಬಹದ್ದೂರ ಮರಕ್ಕೆ ನೀರು. ಗಾಂಧಿ ನೆಹರು ಸರಕಾರವೇರು, ಲಾಲ ಬಹದ್ದೂರ ಮರಕ್ಕೆ ನೀರು. ಬಂಧು ಬಾಂಧವರೊಂದಾದ ಸುದಿನ, ತ್ಯಾಗ ಜೀವನ ಸೌಹಾರ್ದ ಪೂರ್ಣ. ಅಭಿಮಾನ ಸಂತಸ, ಧನ್ಯವಾಯ್ತು ಮನ ಹರುಷ. ಆಲ್ಗೂಡಿಯವರಿಗೆ ಧನ್ಯವಾದಗಳು. ಈಗ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ಎಲ್ಲ ಮಹನೀಯರಿಗೆ ಹಾಗೂ ತಮ್ಮೆಲ್ಲರಿಗೂ ಸ್ವಾಗತ ಕೋರಲು ಆಗಮಿಸುತ್ತಿದ್ದಾರೆ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರದ ಸಹ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಶಿವಾನಂದ್ ಎ ಗುಡ್ಡ ಸರ್. ಶ್ರೀ ಸ್ವಾಮಿ ಸಮರ್ಥ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ, ವಿಕಾಸ ಅಕಾಡೆಮಿ ಕಲಬುರಗಿ, ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ ಟ್ರಸ್ಟ್ ಔರಾದ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸ್ವಾಮಿ ಸಮರ್ಥ ಗೋಭಕ್ತ ಸಮಾಗಮ ಹಾಗೂ ಸಾವಯವ ಕೃಷಿ ಮತ್ತು ಉಚಿತ ಗೋಕೃಪಾಮೃತ ವಿತರಣೆ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿರುವಂಥ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂಥ ಶ್ರೀ ಶ್ರೀ ರಾಜಶೇಖರ ಸ್ವಾಮೀಜಿ ತಡೋಳ ಇವರಿಗೆ ಈ ಕಾರ್ಯಕ್ರಮದ ವತಿಯಿಂದ ತಮ್ಮನ್ನು ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗುಜರಾತ್ನಿಂದ ಬನ್ಸಿ ಗೀರ್ ಗೋಶಾಲ ಗುಜರಾತ್ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲು ಆಗಮಿಸಿರುವಂಥ ಶ್ರೀ ಗೋಪಾಲ್ ಭಾಯ್ ಸುತಾರಿಯಾ ಇವರಿಗೂ ಕೂಡ ನಮ್ಮ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ ಹಾಗೂ ಸಂಯುಕ್ತ ಸಂಘಟನೆಯ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ಮತ್ತು ಈ ಕಾರ್ಯಕ್ರಮದ ಮೂಲ ಕಾರ್ಯಕರ್ತರಾದ ಮೂಲ ಕಲ್ಪಪುರುಷರಾದ ಈ ನಮ್ಮ ಉತ್ತರ ಕರ್ನಾಟಕದ ಸಾಮಾಜಿಕ ಹಿರಿಯರಾದ ಶ್ರೀ ಬಸವರಾಜ್ ಪಾಟೀಲ್ ಜಿ ಸೇಡಂ ಮಾನ್ಯ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಮತ್ತು ಸಾಂಸ್ಕೃತಿಕ ಮತ್ತು ಕೃಷಿ ಸಂಘದ ವತಿಯಿಂದ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟರ್ ಎಸ್.ಎ. ಪಾಟೀಲ್ ವಿಶ್ರಾಂತ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಸಂಘಟನೆಯಲ್ಲಿ ಭಾಗವಹಿಸಿರುವಂಥ ಈ ಶ್ರೀ ವಿ ಶಾಂತ್ ರೆಡ್ಡಿ ಮುಖ್ಯಸ್ಥರು ಕೃಷಿ ವಿಭಾಗ ವಿಕಾಸ ಅಕಾಡೆಮಿ ಇವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ ಉಪಾಧ್ಯಕ್ಷರಾದ ಶ್ರೀ ಬಸವರಾಜ ಮಾಡ್ಗಿ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿರುವಂತಹ ಬೇರೆ ಬೇರೆ ಜಿಲ್ಲೆಗಳಿಂದ ಕೃಷಿಕರು, ಕೃಷಿ ಸಾಧಕರು ಹಾಗೂ ಮಹಿಳೆಯರು ಹಾಗೂ ಇನ್ನಿತರ ಎಲ್ಲ ವರ್ಗದ
ಜನರಿಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತಿಸಿದಂತಹ ಶ್ರೀ ಶಿವಾನಂದ ಗುಡ್ಡ ಸರ್ ಅವರಿಗೆ ಧನ್ಯವಾದಗಳು. ಈಗ ಇಂತಹ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು, ಉಪಯುಕ್ತವಾಗುವಂತಹ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಣ. ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರ ಸ್ವಾಮೀಜಿ ತಡೋಳ ಅಪ್ಪಾಜಿಯವರಿಂದ ಜ್ಯೋತಿ ಉದ್ಘಾಟನೆ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ನಾನು ಮನವಿ ಮಾಡಿಕೊಳ್ತಿದ್ದೇನೆ. ಇವತ್ತಿನ ಕೇಂದ್ರ ಬಿಂದು ಗೋಪಾಲ್ ಸುತಾರಿಯಾ, ಮೂಲತಃ ಗುಜರಾತಿನ ಅಹಮದಾಬಾದಲ್ಲಿ ಒಂದು ಕಾಲದಲ್ಲಿ ಪ್ರಸಿದ್ಧ ವಜ್ರದ ವ್ಯಾಪಾರಿ. ಬನ್ಸಿ ಗೋಶಾಲೆ ಅಂತ ಗೋಶಾಲೆಯನ್ನು ಪ್ರಾರಂಭ ಮಾಡಿ ತಮ್ಮದೇ ಆದಂಥ ಒಂದು ವಿಶಿಷ್ಟ ಖ್ಯಾತಿಯನ್ನು ಪಡೆದಿದ್ದಾರೆ. ಆಕುಗಳನ್ನು, ಹಸುಗಳನ್ನು ಹೇಗೆ ಸಾಕಬೇಕು, ಆರ್ಥಿಕವಾಗಿ ಹೇಗೆ ಸದ್ಬಳಕೆ ಮಾಡಬೇಕು, ಒಂದೊಂದು ಹಸುವಿನಿಂದಲೂ 35-40 ಲೀಟರ್ ಹಾಲು ಪಡೀಲಿಕ್ಕೆ ಸಾಧ್ಯನಾ, ಅದು ನೋಡಲಿಕ್ಕೆ ಅಲ್ಲಿಗೆ ಹೋಗಬೇಕು. ಅಷ್ಟೇ ಅಲ್ಲ, ತಮ್ಮ ಬದುಕಿನ ಆದಾಯದ ಸುಮಾರು 8-10 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ಎದುರುಗಡೆ ಏನು 4 ಬಾಟ್ಲಿಯಲ್ಲಿ ಕಾಣುತ್ತದೆ, ಹೋಗುವಾಗ ಇದು ನಿಮಗೆ ಕೊಡ್ತಾರೆ. ಇದು ರೈತರ ಮನೆಯ ಜೀವಾಮೃತ. ಸರ್ಕಾರ ಏನೋ ಹೇಳಿದೆ ನಿಮ್ಮ ಬೆಲೆ ದುಗುಣಿ ಮಾಡ್ತೀವಿ ಅಂತ, ಆದರೆ ಸರ್ಕಾರ 2 ಪಟ್ಟು ಮಾಡುತ್ತೆ, ಇಲ್ಲೋದು ಸರ್ಕಾರದ ಪ್ರಯತ್ನ. ಯಾರ್ಯಾರು ಭೂಮಿಯಲ್ಲಿ ವಿಷ ಹಾಕ್ತೀರಿ ಯಾವುದೇ ಕಾರಣಕ್ಕೆ, ಆ ವಿಷ ಹಾಕುವುದನ್ನು ತಪ್ಪಿಸಲಿಕ್ಕೆ 100% ಬಂದ್ ಮಾಡಿ ರೈತರ ದೇಶದ ಸುಮಾರು 13 ಲಕ್ಷ ಕೋಟಿ ರೂಪಾಯಿಯನ್ನು ಉಳಿಸಿ ಕೇವಲ 1 ಲಕ್ಷ ಕೋಟಿಯಲ್ಲಿ 13 ಲಕ್ಷ ಕೋಟಿಯ ಕೆಲಸವನ್ನು, ಮತ್ತು ಭೂಮಿ ಕೆಡಂಗಿಲ್ಲ, ಶುದ್ಧ ಅನ್ನ ಸಿಗ್ತದೆ, ಶುದ್ಧ ಕಾಯಿಪಲ್ಯ ಸಿಗ್ತದೆ, ಶುದ್ಧ ಹಣ್ಣು ಹಂಪಲು ಸಿಗ್ತದೆ, ಶುದ್ಧ ದವಸ ಧಾನ್ಯಗಳು ಸಿಗುತ್ತವೆ, ಎಲ್ಲವೂ ಶುದ್ಧ, ಭೂಮಿ ಶುದ್ಧ. ಇಂಥ ಒಂದು ವಿಶಿಷ್ಟ ವ್ಯಕ್ತಿ ಇವತ್ತು ನಮ್ಮ ಭಾರತಕ್ಕೆ ಸಾಕ್ಷಾತ್ ದೇವರೇ ಕಳಿಸಿದ್ದಾನೆ ಅಂತ ಹೇಳ್ಬೋದು. ಒಂದು ವೇಳೆ ಅವರು ವ್ಯಾಪಾರಿ ಗುಣ ಇತ್ತು ಅಂದ್ರೆ ಇದರ ಮೇಲೆ ಅವರು ಸಾವಿರ ಕೋಟಿ ಗಳಿಸಬಹುದಾಗಿತ್ತು. ಈ ಅಮೆರಿಕಾದ ಪೇಟೆಂಟ್ ನೀತಿಯಿಂದ, ಯಾಕಂದ್ರೆ ನಾನು ಕಂಡು ಹಿಡಿದಿದ್ದೀನಿ ಈ ರೇಟಿಗೆ ಅಂತ ಹೇಳಿ ಕೇಸಿ. ಆದರೆ ಭಾರತ ದೇಶ ಎಂದೂ ಜ್ಞಾನವನ್ನು ಪೇಟೆಂಟ್ ಮಾಡಿಲ್ಲ. ಎಲ್ಲಿಯವರೆಗೂ ಬಾಜಾರದಲ್ಲಿ ಬಂದು ಸಿಕ್ಕಾಕೊಂಡಿದ್ದೇವೆ, ಅಮೆರಿಕ, ಯುರೋಪದ ಬಾಜಾರದಲ್ಲಿ ಮಾತಾಡೋದು, ಮಕ್ಕಳ ಜೊತೆಗೆ ಮಾತಾಡೋದು, ಕೂಡೋದು, ತಗೊಳ್ಳೋದು, ಎಲ್ಲವೂ ದುಡ್ಡಿನಲ್ಲಿ, ಎಲ್ಲವೂ ವ್ಯಾಪಾರ ಆಗಿದೆ. ಆದರೆ ಭಾರತ ಪರಿವಾರದ ದೇಶ, ಪರಿವಾರದ ದೇಶ, ಪರಿವಾರದ ದೇಶ. ವಿಶ್ವವೇ ಒಂದು ಪರಿವಾರ ಅನ್ನಬೇಕನ್ನುವರ ಮನೆಯಲ್ಲಿ ಬೆಂಕಿ ಹಚ್ಚಲಿಕ್ಕೆ ಬಂದಿರುವುದು ವ್ಯಾಪಾರ. ಅಂಥ ವ್ಯಾಪಾರಕ್ಕೆ ನಾವು ನಮಸ್ಕಾರ ಹೇಳದೇ ಇದ್ದರೆ ಈ ದೇಶಕ್ಕೂ ಭವಿಷ್ಯ ಇಲ್ಲ. ಅಳಿದುಳಿದ ಮಾನವೀಯ ಸಂಸ್ಕೃತಿ ಕೊಡ್ತಕ್ಕಂಥ ಭಾರತಕ್ಕೆ ಭವಿಷ್ಯ ಇಲ್ಲ ಅಂದರೆ ಜಗತ್ತಿಗೂ ಭವಿಷ್ಯ ಇಲ್ಲ. ಇಂಥ ಒಂದು ಕೆಟ್ಟ ಘಳಿಗೆಯಲ್ಲಿ, ಅದರಲ್ಲಿ ತುಂಬ ದುಃಖದಿಂದ ಹೇಳ್ತೇನೆ, ನಾನು 20 ವರ್ಷಗಳ ಹಿಂದಲೇ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದಾಗ ನೋಡಿದ್ದೇನೆ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿಷ ಭೂಮಿಯಲ್ಲಿ ಹಾಕುವ ರೈತರು ಎಲ್ಲಿ ಬರ್ತಾರಪ್ಪ ಅಂದ್ರೆ ಬೀದರ್ದಿಂದ ಬಳ್ಳಾರಿ ತನ ಬರ್ತಾರೆ. ಅದೇ ಮಂಗಳೂರಿಗೆ ಹೋದ್ರೆ 5% ಹಾಕೋದಿಲ್ಲ. ಅವ್ರು ಹೆಂಗಿರ್ತಾರೆ ನೋಡ್ರಿ, ಆರಾಮಾಗಿರ್ತಾರೆ. ರೊಕ್ಕನೂ ಹೆಂಗ್ ಗಳಿಸ್ಬೇಕಂತ ಗೊತ್ತಿರ್ತದೆ, ಬದುಕು ಹೇಗೆ ಆನಂದದಿಂದ ಕಳಿಬೇಕಂತ ಗೊತ್ತಿರ್ತದೆ. ನಮ್ಮ ಹಣೆ ಬರ ಹೇಗಾಗಿದೆ ಅಂದರೆ, ಬೇಸಿಗೆಯಲ್ಲಿ ನಾಯಿ ನಾಲಿಗೆಯನ್ನು ತೆರೆದುಕೊಂಡು
ನೀರಿಗಾಗಿ ಪರಿತಪಿಸುವಂತೆ ಪ್ರತಿಯೊಂದಕ್ಕೂ ಸರ್ಕಾರದ ಕಡೆ ನೋಡುವ ಕೆಟ್ಟ ಚಟ ಬಂದಿದೆ. ಅದಕ್ಕಾಗಿ ರೈತರಾದವರಿಗೆ ಗೋಪಾಲ್ ಸುತಾರಿಯ ಮೂಲ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ವಿನಂತಿ. ಮೊಟ್ಟ ಮೊದಲು ನಮ್ಮ ಮಕ್ಕಳಿಗೆ, ನಮ್ಮ ಮನೆಗೆ, ನಮ್ಮ ಊರಿನ ಜನರಿಗೆ ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಕಾಯಿಪಲ್ಯ, ಹಣ್ಣು, ಹಂಪಲು, ತರಕಾರಿ ಏನೇನು ಬೇಕು, ದವಸ ಧಾನ್ಯ ನಮ್ಮ ಮನೆಗೆ, ನಮ್ಮ ಊರಿಗೆ ಮೊದಲು ಬೆಳೆಯೋಣ. ಏನಾದರೂ ಹೆಚ್ಚಿನ ಭೂಮಿ ಇದ್ರೆ ಆವಾಗ ಜಗತ್ತಿನ ಚಿಂತೆ ಮಾಡೋಣ. ಇದು ಇನ್ನು ಮುಂದೆ ಆಗದೇ ಇದ್ರೆ ಹಳ್ಳಿ ಸಾಯ್ತದೆ, ಹಳ್ಳಿ ಸತ್ತರೆ ದೇಶವು ಸಾಯ್ತದೆ. ಇಂಥ ಒಂದು ಮಹತ್ವದ ಘಳಿಗೆಯಲ್ಲಿ ವಿಶಿಷ್ಟವಾಗಿ ಪವಿತ್ರವಾದ ದತ್ತಾತ್ರೇಯರ ಅವತಾರ ಪುರುಷರಾಗಿರ್ತಕ್ಕಂಥ ಸಮರ್ಥರ ಈ ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಒಂದು ಸಂದೇಶ ಹೋಗಬೇಕು. ಯಾರ್ಯಾರು ಗೋಶಾಲೆಗಳನ್ನು ನಡೆಸ್ತಾ ಇದ್ದೀರಿ, ಇನ್ನು ಮೇಲೆ ನಿಮ್ಮ ಗೋಶಾಲೆಗಳು ಯಾರ ಮನೆಯಲ್ಲಿ 10ಕ್ಕಿಂತ ಹೆಚ್ಚು ಹಸುಗಳಿವೆ ಅವರ ಮನೆಯಲ್ಲಿ ಇದರ ಉತ್ಪಾದನೆ ಕೇಂದ್ರ ಆಗಬೇಕು. ಮತ್ತು ಇದರ ಉತ್ಪಾದನೆಯಿಂದ ನಿಮ್ಮ ಸುತ್ತಮುತ್ತ ಇರುವ ರೈತರು ಇದನ್ನು ಬಳಸಬೇಕು. ಊರೂರುಗಳಲ್ಲಿ ಹಾಲು ಹೈನ ನಾವು ಪ್ರತಿಜ್ಞೆ ಮಾಡಬೇಕು. ಇನ್ನು 1 ವರ್ಷದಲ್ಲಿ 2 ವರ್ಷದಲ್ಲಿ ತಪ್ಪಿನೂ ನಮ್ಮೂರಿಗೆ ಪಾಕೆಟ್ ಹಾಲು ತರೋದಿಲ್ಲ. ನಮ್ಮೂರಿಗೆ, ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಬೆಣ್ಣೆ, ತುಪ್ಪ, ಹಾಲು ಅದೆಲ್ಲ ನಾವೇ ತರ್ತೇವೆ. ನಕಲಿ ಭಕ್ತಿ ಎಷ್ಟು ದಿವಸ ನಡೀತದೆ? ಕೃಷ್ಣ ಜನ್ಮಾಷ್ಟಮಿ ಬಂದಾಗ ಸಾವಿರ ಮಕ್ಕಳಿಗೆ ಕಿರೀಟ ತಗೋಲಿಕ್ಕೆ, ಬಟ್ಟೆ ಉಡಿಸ್ಲಿಕ್ಕೆ, ಮಾರಿಗೆ ಬಣ್ಣ ಬಡಿಲಿಕ್ಕೆ, ಜೊತೆಗೆ ಫೋಟೋ ತೆಕ್ಕೊಲಿಕ್ಕೆ 1000 ರೂಪಾಯಿ ಖರ್ಚು ಮಾಡ್ತೀವಿ. ಒಮ್ಮರ ಮಕ್ಕಳಿಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಬೆಣ್ಣೆ ತಿನ್ನಿಸಿದ ಅವ್ವ ಅಪ್ಪದವ್ರು ಯಾರಾದರೂ ಇದ್ದರೆ ಹೇಳ್ರಿ. ಎಷ್ಟು ಮೋಸ ರೀ ನಮ್ದು. ನಮಗೆ ನಕಲಿ ಕೃಷ್ಣ ದೇಶ ಉಳಿಸ್ಲಿಕ್ಕೆ ಸಾಧ್ಯ ಇದೆನಾ? ನಮ್ಮ ಮನೆಯ ಎಲ್ಲ ಮಕ್ಕಳು ಅಮೃತದಂತ ಹಾಲು ಕುಡಿಬೇಕು, ತುಂಬಾ ಉತ್ತಮ ಬೆಣ್ಣೆ ತುಪ್ಪ ತಿನ್ನಬೇಕು. ಆವಾಗ ಬುದ್ಧಿ ತೇಜಾಗುತ್ತೆ. ಆವಾಗ ಅಮೆರಿಕ ಬಂದು ನಮ್ಮ ಕಾಲ ಮೇಲೆ ಬೀಳುತ್ತದೆ. ಕರೋನಾ ಬಂದು ನಾವು ಅಳ್ತಾ ಇದ್ದೇವೆ. 5 ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಆದರೆ ಅಮೆರಿಕಾದ ಡಾಲರ್ದು 1 ಪೈಸೆ ಕಡಿಮೆ ಆಗಿಲ್ಲ. ಅವ್ರ ಮಕ್ಕಳು ಮಸ್ತ್ ಮಜಾ ಮಾಡ್ಲತ್ತ. ಈ ಸತ್ಯ ತಿಳ್ಕೊಳ್ಳದಿದ್ದರೆ ಮತ್ತು ನಮಗೆ ದೊಡ್ಡ ಸ್ಥಾನದಲ್ಲಿ ಹೋಗಿ ಜಗಳಾಡಬೇಕಾಗಿಲ್ಲ. ಈ ರಾಜಕೀಯ ಬಿರುಗಾಳಿಯಲ್ಲಿ, ವಿಶ್ವದ ಬಿರುಗಾಳಿಯಲ್ಲಿ ಸಾಮಾನ್ಯ ಜಗತ್ತಿಗೆ ಜಗಳಾಡ್ಲಿಕ್ಕೆ ಆಗೋದಿಲ್ಲ. ಕುಗ್ಗದ ಉತ್ಸಾಹ, ಜ್ಞಾನದ ಚಿರುಮಿ ತುಂಬಿಕೊಂಡಿರುವಂತಹ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂಜಿಯವರ ಮಾತು ಕೇಳಿದರೆ ಸಾಕು. ಮಲಗಿದವನು ಎದ್ದು ಕೂಡುತ್ತಾನೆ, ಎದ್ದು ಕುಂತವನು ನಿಲ್ಲುತ್ತಾನೆ, ನಿಂತವನು ಖಂಡಿತವಾಗಿಯೂ ಸಮಾಜದ ಕಾರ್ಯದಲ್ಲಿ ತೊಡಗುತ್ತಾನೆ ಅಂತಹ ಸ್ಫೂರ್ತಿ ತುಂಬಿದ ಮಾತುಗಳನ್ನು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ನುಡಿದಿರುವಂತಹ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂಜಿಯವರಿಗೆ ತಮ್ಮೆಲ್ಲರ ಒಂದು ಸ್ಫೂರ್ತಿ ತುಂಬಿದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಈಗ ಇಂತಹ ಒಂದು ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ಎಲ್ಲ ಮಹನೀಯರಿಗೆ ಗೌರವ ಸಮರ್ಪಣೆ. पंचगव्य को सर्वश्रेष्ठ औषधियों में से एक माना है। तो पंचगव्य क्या होता है? दूध, दही, गोबर, गौमूत्र, कृत। तो उसमें भी विशेष गोत्र की गायों का विशेष प्रभाव होता है। तो उसमें कुछ विशेष गाय माता के आशीर्वाद से जो पंचगव्य में से और 21 औषधि में से जो निर्माण किया है वही गौ कृपा अमृतम है। ಸಾಮಾನ್ಯವಾಗಿ ಪಂಚಾಮೃತ ಅಂತ ನಾವು ಕೇಳಿವಿ. ಪೂಜಾ ಪಾಠಗಳಲ್ಲಿ ಎಲ್ಲ ಔಷಧಿಗಳಲ್ಲಿ ಪಂಚಾಮೃತ ಶ್ರೇಷ್ಠ ಗುಣ. ಆದರೆ ಗೋಮಾತೆಯ ವಿಶಿಷ್ಟ ಜಾತಿಯ ಗೋಮಾತೆಗಳಿಂದ ತಯಾರು ಮಾಡಿದಂಥ
21 ಜಾತಿಯ ಬೇರೆ ಬೇರೆ ಗುಣಾಂಶಗಳನ್ನು ಕೂಡಿ ತಯಾರು ಮಾಡಿರ್ತಕ್ಕಂಥ ಅಮೃತವೇ ಗೋಕೃಪಾಮೃತ ಅಂತ ಹೇಳ್ತಾ ಇದ್ದೇನೆ. हम जो गौशाला चला रहे या पिंजरा बोल चला रहे वो आपातकालीन धर्म है. गौ माता का सच्चा घर किसान का घर ही है और उसके द्वारा ही पक्का समाधान निकलना, तो वो वापस प्रस्थापन करने का ही हमारा भाव है. ನಾವೇನೋ ಗೋಶಾಲೆಗಳು ಅಥವಾ ಗೋ ಸಂರಕ್ಷಣೆ ಕೇಂದ್ರಗಳು ಅಂತ ನಾವು ನಡೆಸ್ತಾ ಇದ್ದೀವಿ. ಆದರೆ ಸತ್ಯವಾಗಿ ಹೇಳಬೇಕಾದರೆ ರೈತರ ಮನೆಯೇ ಹಸುಗಳ ರಕ್ಷಣೆಯ ಸುಂದರವಾದ ಕೇಂದ್ರ. ಅದರಲ್ಲಿನೇ ಅದು ಮನೆಗೂ ಸುಖ ಇದೆ, ದೇಶಕ್ಕೂ ಸುಖ ಇದೆ. हम सीधे मुद्दे पे ज्यादा आने का प्रयत्न करता हूँ ताकि पूरे समय का आपको टेक्निकल रिजल्ट के साथ बातें मिले. इसीलिए सीधा सरल 5 चरणों में कैसे कृषि को करना है उसके ऊपर हम जाते हैं. गौ कृपा आधारित कैसे कर सकते हैं, आप नेक्स्ट करेंगे क्या? ನೇರವಾಗಿ ನಾನು ವಿಷಯಕ್ಕೆ ಬರ್ತೇನೆ. 5 ಪದ್ಧತಿಯ ಮುಖಾಂತರ ಗೋಕೃಪಾಮೃತದ ತಯಾರಿ ಮತ್ತು ಅದರ ಪರಿಣಾಮದ ಬಗ್ಗೆ ಹೇಳುತ್ತೇನೆ ನಾನು. देखिए यहाँ पे जो बॉटल दिख रही है, जो आपको बॉटल मिलेगी उसके ऊपर छेद रहेगा. आपको भी कभी किसी को देना है तो छेद चाहिए साथ में. ಇರ್ಲಿ, ನಿನ್ನೆ ಯಾರು ಮಾತಾಡೋವಾಗ 200 लीटर पानी का ड्रम लेना है. उसके अंदर केमिकल नहीं होना चाहिए, तेल नहीं होना चाहिए, एकदम साफ ड्रम होना चाहिए. 200 लीटर पानी के अंदर ये गौकृपामृतम 1 लीटर डाल देना है. उसी के अंदर देशी गाय की छाछ डालनी है 2 लीटर. विदेशी गाय का कल्चर अलग रहेगा छाछ का, भैंस का छाछ का कल्चर अलग रहेगा, डेयरी का कुछ अलग कल्चर से ही वो छाछ या दही बनता है. तो वो नहीं, सिर्फ और सिर्फ देशी गाय की बिलोने की छाछ और 2 किलो गुड़ का पानी बना के इसमें डाल देना है. हर रोज 1 मिनट हिलाना है. 1 हफ्ते के अंदर वो 1 का 200 बन जाएगा. ಮೊಟ್ಟ ಮೊದಲನೇ ಚರಣದಲ್ಲಿ ಅಂದರೆ ಒಂದು ಬ್ಯಾರಲ್ದಲ್ಲಿ ಸುಮಾರು 200 ಲೀಟರ್ದಷ್ಟು ನೀರನ್ನು ತೆಗಿಬೇಕು. ಅದರಲ್ಲಿ ಶುದ್ಧ ಆಕಳದ್ದೇ, ಅದು ಸಹ ದೇಸಿ ಆಕಳದ್ದೇ 2 ಲೀಟರ್ ಮಜ್ಜಿಗೆ, ಒಂದು ಅರ್ಧ ಲೀಟರ್ ಹಾಲಿನಲ್ಲಿ 2 ಲೀಟರ್ ಮಜ್ಜಿಗೆ ಮಾಡಬಹುದು ದೇಸಿ ಆಕಳದು, ಅದರಲ್ಲಿ ಸೇರಿಸಬೇಕು. ಜೊತೆಯಲ್ಲಿ ಅದರಲ್ಲಿ 2 ಕಿಲೋ ಬೆಲ್ಲವನ್ನು ಸೇರಿಸಬೇಕು. ಮತ್ತು ಕಟ್ಟಿಗೆಯಿಂದ ಆ ಬ್ಯಾರಲ್ನಲ್ಲಿ ನೀರೇನು ಕಲ್ತಿರ್ತದೆ ಅದು ಇರ್ತದೆ, ಅದರಲ್ಲಿ ಗೋಕೃಪಾಮೃತದ 2 ಬಾಟ್ಲಿ ಹಾಕಬೇಕು. ಹಾಕಿದ ನಂತರ ನಿತ್ಯ 1 ನಿಮಿಷ ತಿರುಗಿಸ್ಬೇಕು. ಎಷ್ಟೊತ್ತು? 1 ನಿಮಿಷ ತಿರುಗಿಸ್ಬೇಕು. ತಿಳಿತಿಲ್ಲ? 7 ದಿವಸ ತಿರುಗಿಸೋದು ಮುಗಿದ ತಕ್ಷಣ ಅದು 2 ಬಾಟ್ಲಿ ಹೋಗಿ 200 ಬಾಟ್ಲಿ ಗೋಕೃಪಾಮೃತ ತಯಾರಾಗುತ್ತದೆ. ये बन गया 200 लीटर. उपयोग करते करते 10 लीटर हो गया. वापिस अंदर 2 किलो छाछ और 2 किलो गुड़ डालेंगे. वापिस 1 हफ्ते में 200 बन जाएगा. ಇದನ್ನು ಉಪಯೋಗ ಮಾಡ್ತಾ ಮಾಡ್ತಾ ಅದರಲ್ಲಿ 180 ಲೀಟರ್ ಖರ್ಚಾಯಿತು, 190 ಲೀಟರ್ ಖರ್ಚಾಯಿತು, 10 ಲೀಟರ್ ಉಳಿತು ಅಂದ್ರೆ ಅದರಲ್ಲಿ ಮತ್ತೆ ನೀರು ಹಾಕಿ, ಮತ್ತೆ 2 ಕಿಲೋ ಬೆಲ್ಲ ಹಾಕಿ, ಮತ್ತೆ 2 ಲೀಟರು ದೇಸಿ ಮಜ್ಜಿಗೆ ಹಾಕಿ, ಮತ್ತೆ 1 ವಾರ ನಿತ್ಯ 1 ನಿಮಿಷ ಬಡಿಗೆಯಿಂದ ತಿರುಗಿಸಿ ಮತ್ತೆ 200 ಲೀಟರ್ ತಯಾರಾಯಿತು. आपको 200 बन गया, उसमें से 1 लीटर किसी और को दिया, उनका भी 200. सादी भाषा में हम बोल ले तो ये जामन हो गया. जामन कभी खत्म हो सकता है क्या? हजारों साल चल सकता है. आपके घर पे ही ये फैक्ट्री बनने जा रही है. ಇದು ಒಂದು ರೀತಿಯಿಂದ ನಮ್ಮ ಮನೆಯಲ್ಲಿಯೇ ಫ್ಯಾಕ್ಟರಿ ಇದ್ದ ಹಾಗೆ. ಯಾವ ರೀತಿ ಮನೆಯಲ್ಲಿ ನಿತ್ಯ ಹಾಲಿಗೆ ಹೆಪ್ಪಾಕಿ ನಾವು ಮೊಸರನ್ನು ತಯಾರು ಮಾಡ್ತೀವೋ ಅದೇ ರೀತಿ ಇದರಲ್ಲಿ 1 ಲೀಟರ್ 2 ಲೀಟರ್ ನಿಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ, ಯಾರು ಬೇಕಾದವರಿಗೂ ಇದರ ಉಪಯೋಗ ಮಾಡಲಿಕ್ಕೆ, ತಯಾರು ಮಾಡಲಿಕ್ಕೆ ದಾನವಾಗಿಯೂ ಕೊಡಬಹುದು. ये हो गया पहला चरण. सरल है, सबको समझ में आ गया. ಇದು ಎಲ್ಲರಿಗೂ ತಿಳಿತಾ ಮೊದಲನೇ ಚರಣ. ಜೋರಾಗನ್ರಿ. ಹಾ. और ये सबसे बड़ी बात ये है कि इसको ऐसा कुछ भी नहीं है झंझट कि ये खराब होना. जैसे कलर बदल सकता है, हरा होगा, काला कलर होगा, परिणाम नहीं बदलेगा. सुगंध बदलेगी, परिणाम नहीं बदलता है. ऊपर छोटे कीड़े भी पड़ेंगे, उसको छान के वापस उपयोग कीजिए, परिणाम नहीं बदलता. परिणाम नहीं बदलता तभी हमको वापस रिंग करना है. तो ये आपको हफ्ते के बाद उपयोग करना है, हफ्ते के अंदर ही करना, ऐसा कुछ भी नहीं है. महीने के बाद उपयोग कीजिए,
3 महीने के बाद कीजिए, 6 महीने के बाद कीजिए, खराब नहीं होता है। और दूसरा कि इसके अंदर कुछ बैक्टीरिया ऐसे है अपने शरीर में से ऐसे एंजाइम छोड़ते हैं कि नए काम के जो जीवाणु है उसको पैथोजन बोलते हैं, वो 1% से ज्यादा बढ़ता ही नहीं है। सिर्फ इतना करना है कि हर 1.5 महीने, अगर बारिश की खेती है तो 1.5 महीने के अंदर वापस थोड़ा गुड़ छाछ डाल देना है, तो बैक्टीरिया को भोजन मिलता जाएगा, अपने आप वापस उनकी कॉलोनी बनती जाएगी। ಮತ್ತು ಇದು ಒಮ್ಮೆ ಮಾಡಿದ ಮೇಲೆ 1 ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ 3 ತಿಂಗಳಾದ್ಮೇಲೆ ಇದನ್ನು ನಾವು ಬಳಕೆ ಮಾಡಬಹುದು. ಅದರ ಬಣ್ಣ ಬದಲಾಯಿಸಬಹುದು, ಹಸಿರು ಬಣ್ಣಕ್ಕೆ ಬರಬಹುದು, ಸ್ವಲ್ಪ ವಾಸನೆ ಬರಬಹುದು, ಸ್ವಲ್ಪ ಹುಳ ಆಗಬಹುದು, ಅದರ ಕ್ವಾಲಿಟಿ ಕೆಡಂಗಿಲ್ಲ. ಆದರೆ 6 ತಿಂಗಳು 5 ತಿಂಗಳು ಆಯ್ತಂದ್ರೆ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿದೇವಂದ್ರೆ ಅದರಲ್ಲಿ ಏನೋ ಒಂದು ಬೇರೆ ಜೀವಾಣು ಹುಟ್ಟಿರ್ತದೆ, ಆ ಬೆಲ್ಲ ತಿಂದು ಅವು ಸತ್ತೋಗ್ತವೆ, ಮತ್ತೆ 100ಕ್ಕೆ 100 ಶುದ್ಧವಾದ ಗೋಕೃಪಾಮೃತ ಇರುತ್ತದೆ. अभी हम दूसरे चरण के ऊपर जाते हैं। दूसरा चरण क्या है? एक गाय 1 एकड़ का हमारा दर्शन है, कम से कम 1 गाय 1 एकड़। समझ लीजिए यहाँ पे तुवेर दाल ज्यादा उगती है ना, तो तुवेर दाल अगर उगाई तो दाना बाहर बेचा, पत्ता तो निकलेगा ही, तो कम से कम 1 एकड़ में 2 गाय का पत्ता निकलेगा कि नहीं? तो नई दूध देने वाला नंदी भी या गाय भी वो पत्ता और उसकी डाली खा करके गोबर गौमूत्र तो देंगे ही। तो कम से कम 4 टन गोबर देती है एक गाय और 8000 लीटर गौमूत्र देती है। उसको ऐसा 2 फीट ऊंचा 2 फीट चौड़ा लंबा लाइन कर देना है, उसके ऊपर 50 लीटर बैक्टीरिया छिड़क देना है गौकृपामृतम, उसको गीला रखना है, चाहे ड्रिप लगा दो, चाहे 3-4 दिन में पानी छोड़िए। 60 दिन में वर्मी कंपोस्ट जैसा खाद बन जाएगा। इसके अंदर वर्मी का कंपोस्ट करने के खाद है, बैक्टीरिया है जो कंपोस्ट का काम करते हैं। तो 60 दिन में आपका खाद ठंडी प्रोसेस में गुणवत्ता युक्त खाद बन जाएगा। ಮತ್ತು 1 ಎಕರೆಗೆ ಸಾಮಾನ್ಯವಾಗಿ ನಾವು ಈ ಭಾಗದಲ್ಲಿ ತೊಗರಿ ಬೆಳಿತೀವಿ. ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಬೇಕಾದರೆ ಒಂದು ಆಕಳು ಸುಮಾರು कितना लीटर 50 लीटर बैक्टीरिया 1 टन गोबर में छिड़कते हैं। ಇದು तैयार कितना होता है? 8 टन 4 टन। हाँ, गोबर 1 गाय का 4 टन गोबर तैयार होगा। 8000 लीटर गौमूत्र हर साल होता है। 1 ವರ್ಷಕ್ಕೆ 4 ಟನ್ನು ಗೊಬ್ಬರ ತಯಾರಾಗುತ್ತೆ ಒಂದು ಆಕಳದಿಂದ. ಅದೇ ರೀತಿ ಸುಮಾರು 8000 ಲೀಟರ್ ಗೌಮೂತ್ರ 8000 ಲೀಟರು ಗೋಮೂತ್ರ ಬರುತ್ತದೆ. ಅದು ಆ ಕ್ರಿಯೆಯಲ್ಲಿ ಹಾಕಿದರೆ ನಮಗೆ ಶುದ್ಧವಾದಂತಹ ಗೊಬ್ಬರ 1 ಎಕರೆಗೆ ಎಷ್ಟು ಬೇಕು ಅಷ್ಟು ಸಿಗುತ್ತೆ. तो हमेशा बैक्टीरिया का खुराक क्या होता है? कार्बन होता है। अगर आपने अभी आज गौकृपा अमृतम लेके गए, परिणाम मिल गया अचानक, तो ऐसा नहीं सोचना है कि हम गोबर नहीं डालेंगे, लंबा नहीं चलेगा। हमेशा कार्बन उसका स्रोत होता है। कार्बन कहाँ से मिलता है? वनस्पति के कचरे से मिलता है, जर्सी गाय के गोबर से मिलता है, भैंस के उसमें से मिलेगा। सिर्फ और सिर्फ देशी गाय के गोबर में ही 1200 कंपाउंड है, उसी के गौमूत्र में 5100 कंपाउंड है। तो इससे जो खाद और कार्बन मिलेगा वैसा दुनिया में और कहीं पर से भी नहीं मिलेगा। ಈ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಬೇಕಾದರೆ ಆಕಳ ಸೆಗಣೆ ಮತ್ತು ಮೂತ್ರದಲ್ಲಿ 5000 ಮತ್ತು 1200 ಪ್ರಕಾರದ ಒಂದು ವಿಶಿಷ್ಟ ಔಷಧೀಯ ಗುಣ ಇರತಕ್ಕಂಥ ವಸ್ತುಗಳು ಇರ್ತವೆ. ಮತ್ತೆ ಯಾವುದರಲ್ಲಿನೂ ಇಷ್ಟು ಸಿಗೋದಿಲ್ಲ, ತಿಳಿತಿಲ್ಲ. ಇದನ್ನು ಈ ರೀತಿ ಉಪಯೋಗ ಮಾಡೋದರಿಂದ ಭೂಮಿಯ ಗುಣವತ್ತತೆ ಹಾಳಾಗೋದಿಲ್ಲ ಮತ್ತು ಇನ್ನೂ ಕ್ವಾಲಿಟಿ ಸುಧಾರಿಸ್ತದೆ. और ये दूसरे चरण के अंदर ही हम देखेंगे कि गोबर गैस के जैसा स्लरी जैसा अगर गोबर गैस आपने बनाया जिससे स्लरी निकला, या फिर ऐसे ही स्लरी बनाना है, गोबर गैस नहीं है तो गड्ढा करके छांव में प्लास्टिक लगा के गोबर डाल दिया, जो भी हर रोज निकला गौमूत्र अंदर डालते गए और बैक्टीरिया डालते गए। जब भी पानी दिया खेत में वो स्लरी फ्लड इरिगेशन में साथ में बहा दिया तो परिणाम अनमैच मिलेंगे और ज्यादा सुंदर परिणाम मिलते, क्योंकि पूरा लाइव कल्चर उसके साथ में लाइव गोबर के साथ जाता है। ಗೋಮೂತ್ರ ಮತ್ತು ಈ ಸೆಗಣಿಯಿಂದ ಏನು ಸ್ಲರಿ ಅಂತ ಹೇಳಿ ನಾವು ತೆಗ್ಗು ಮಾಡಿ ಅಥವಾ ತಳಗಿಟ್ಟು ಅದನ್ನು ನಾವು ಭೂಮಿಯಲ್ಲಿ ಹರಿಲಿಕ್ಕೆ ಬಿಟ್ಟರೆ, ಹಿಂದೆ ನಾವೇನು ಜೀವಾಮೃತ ಅಂತ ಕರಿತಿದ್ದೀವಲ್ಲ, ಅದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾದಂಥ ಇದು ವಸ್ತು ಭೂಮಿಯ ಗುಣವತ್ತತೆ ಮತ್ತು ಉತ್ಪಾದನೆಗೆ ಕೆಲಸ ಮಾಡುತ್ತದೆ. दूसरा
कि हम जो देसी गोबर का जो ढेर करते हैं हर साल, इतना बड़ा ढेर करके अंदर हाथ डालेंगे तो गर्म होएगा, जो अपना रूटीन परंपरा है इसमें। तो क्या होता है, उसमें हमको घास के बीज जलाने के लिए वो करते हैं, अंदर निंदाई के बीज के लिए। पर गोबर के अंदर 1200 कंपाउंड है, वो गर्मी में काफी उड़ जाते हैं। जैसे हम कच्चा दूध पीते हैं, उसके अंदर विटामिन B12 से सभी चीज है, जैसे ही गर्म करते 50% कंपाउंड विटामिन B12 उड़ जाता है। वैसे ही गोबर में और गौमूत्र में जो है बड़ा ढेर करके अंदर बहुत गर्मी जनरेट होता है, तो गुणवत्ता डाउन होता है। ये दोनों प्रोसेस में, ठंडी प्रोसेस में काम होता है, तो गुणवत्ता खाद की बहुत सविशेष बनी रहती है। ಇದು ತಂಪಾದ ವಾತಾವರಣದಲ್ಲಿ ಗೊಬ್ಬರ ಮತ್ತು ಗೋಮೂತ್ರದಿಂದ ಸಲರಿ ತಯಾರು ಮಾಡಿದರೆ ಗುಣವತ್ತತೆ ಹೆಚ್ಚಾಗುತ್ತೆ. ನಾವು ಕೆಲವೊಂದು ಸಲ ತಿಪ್ಪೆ ಗೊಬ್ಬರ ಹಾಕ್ತೀವಲ್ಲ, ಆ ಗೊಬ್ಬರ ಹೊಡ್ಡು ಬಂದಾಗ ನೀವು ಒಳಗೆ ಕೈ ಹಾಕ್ರಿ ಬೆಂಕಿ ಇದ್ದಂಗೆ ಇರ್ತದೆ. ಆದರೆ ಕಂಟಿನ್ಯೂಸ್ ಸ್ಟಾಕ್ ಇಟ್ಟರೆ ಅದು ಅಲ್ಲಿಯ ಗುಣವತ್ತತೆ ಒಳಗೆ ಸುಟ್ಟು ಸತ್ತು ಹೋಗುತ್ತದೆ. ಹೇಗಂದರೆ ಈಗ ಆಕಳ ಹಾಲಿದೆ ಅಂತ ತಿಳ್ಕೊರಿ, ವಿಟಾಮಿನ್ B12 ಅಂತ ನಾವೇನು ಕರಿತೀವಿ, ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಸೀದಾ ಹಸಿ ಹಾಲು ಕುಡ್ರಿ, 100% ರಿಸಲ್ಟ್ ಸಿಗ್ತದೆ. ನೀವು ಹಾಲು ಕಾಸಿದ್ರಿ, ಗುಣವತ್ತತೆ ಕಡಿಮೆ ಆಯಿತು. ಹಾಗೆಯೇ ಭೂಮಿಯ ಫಲವತ್ತತೆ ಹೆಚ್ಚಾಗಬೇಕಾದರೆ ಇದೇನು ನಾವು ತಯಾರು ಮಾಡ್ತೀವಿ ಗೋಮೂತ್ರ ಗೊಬ್ಬರದಿಂದ, ಅದು ತಂಪಾದ ವಾತಾವರಣದಲ್ಲಿ ತಯಾರು ಮಾಡಬೇಕು. अभी हम तीसरे चरण पे जाएंगे। दूसरा सबको समझ में आया? ಎರಡನೇ ವಿಷಯ ತಿಳಿತಾ ಎಲ್ಲರಿಗೆ? तीसरे चरण में उपयोग कैसे करना है और कितना करना है। जैसे इसको गालने चालने का कुछ झंझट नहीं है, तो लेबर का इश्यू है तो कोई चिंता नहीं है। ड्रिप में जैसे आपने वेंचुरी लगा दिया तो ड्रिप में इजीली चला जाता है, और ड्रिप के अंदर कचरा होगा तो उसको भी साफ करने का ही बैक्टीरिया काम करता है, तो ड्रिप का साफ सफाई का भी काम करता रहेगा। ये स्प्रिंकलर में भी चला जाता है, फ्लड इरिगेशन में चला जाता है, आप देख सकते हैं। तो यूजर फ्रेंडली है, उपयोग के लिए सरल है। ಇದು ಕೃಷಿ ಕಾಯಕದಲ್ಲಿ ಸ್ಪ್ರಿಂಕ್ಲರ್ ಬಂತು, ಬೇರೆ ಬೇರೆ ವಸ್ತುಗಳು ಬಂತು, ಪ್ರತಿಯೊಂದರಲ್ಲಿ ಅದು ಕೆಡೋದಿಲ್ಲ ಅಥವಾ ಅದಕ್ಕೆ ಬಾಧೆ ಮಾಡೋದಿಲ್ಲ. ಅತ್ಯಂತ ಸರಳವಾದ ರೀತಿಯಲ್ಲಿ ಉಪಯೋಗಕ್ಕೆ ಬರ್ತಕ್ಕಂಥ ಮೂರನೇ ಪದ್ಧತಿ ಅಂದರೆ ಇದರ ಸದ್ಬಳಕೆ. ಹೀಗಾಗಿ ಇದು ತೊಂದರೆ, ಎಲ್ಲಿಯಾದರೂ ಕಚರ ಕ್ರಿಮಿ ಬಂದ್ರೂ ಅದು ತಾನೇ ನಾಶ ಮಾಡಿ ಪೈಪ್ ಸುಧಾ ಸರಿ ಮಾಡುತ್ತದೆ. ये डालना कितना है, तो प्रति एकड़ फर्स्ट टाइम 1000 लीटर 1 एकड़ के अंदर, और हर महीने के अंदर 1500 लीटर कम से कम जाना चाहिए 1 एकड़ में, 1500 से 2000 लीटर के बीच में। मतलब कि अगर काली चिकनी मिट्टी है तो ही पानी जाता है, तो 750 बहाना है। 3 बार पानी देते तो 500। ड्रिप में अगर ज्यादा पानी जाता है, 10 बार में जाता है, तो उसका बटा कर देना है, उसका डिवाइड कर देना है। बट हर पानी के साथ थोड़ा थोड़ा जाना चाहिए। उसके फायदे क्या है मैं बाद में बताता हूँ, लेकिन इतना क्वांटिटी आपका अंदर जाना चाहिए। ಸಾಮಾನ್ಯವಾಗಿ 1 ಎಕರೆ ಪ್ರದೇಶದಲ್ಲಿ ಇದರದೇನು ಬಳಕೆ ಇದೆ, 1000 ಲೀಟರ್ ಹೋಗಬೇಕು. ಅದರಲ್ಲಿ ನೀರಿನ ಅಂಶಗಳು ಹೆಚ್ಚು ಮಾಡಿ 1 ಸಲ 2 ಸಲ 500 ಲೀಟರು 500 ಲೀಟರು ಮತ್ತು ಎಷ್ಟು ಬೇರೆ ಬೇರೆ ಸಮಯದಲ್ಲಿ ಇದನ್ನು ನಾವು ಅದನ್ನು ವಿತರಣೆ ಮಾಡ್ತೇವೋ ಅಷ್ಟಷ್ಟು ಅದರ ಕ್ವಾಲಿಟಿ ಹೆಚ್ಚಾಗುತ್ತದೆ. ಇನ್ನೂ ವಿವರವಾದ ವಿಷಯ ಮುಂದೆ ತಿಳಿಸ್ತೇನೆ. ये हो गया तीसरा चरण। अभी चौथा चरण नेक्स्ट, कि कोई वनस्पति में रोग आए ही नहीं, जैसे मनुष्य के अंदर रोग आए ही नहीं, वो स्थिति निर्माण श्रेष्ठ बोलते हैं ना आयुर्वेद में, वैसे ही वनस्पति के अंदर रोग आए ही नहीं, वैसी स्थिति कैसे निर्माण करें। तो 3 लीटर से 2 लीटर गौकृपा अमृतम बैक्टीरिया लेना है 15 लीटर पानी के, 15 लीटर पंप के अंदर, बाकी का 13 लीटर पानी। कोई भी क्रॉप हो, चाहे 5 दिन का हो, अभी बुआई करी हो, फ्लावरिंग स्टेज हो, फ्रूटिंग स्टेज हो, कभी भी डाल सकते हैं। हर हफ्ते ऊपर स्प्रे कर देना, हर हफ्ते। अगर जटिल कोई क्रॉप है, जैसे गोभी फ्लावर है या भिंडी है, हर 2-3 दिन पे वो लोग पेस्टिसाइड डालते हैं, उनकी जगह पे 3 दिन पे ये डालना है। बट हर हफ्ते तो कम से कम ये स्प्रे करना है। जैसे 1 एकड़ में 10-15 पंप लगेंगे तो उतना ये बैक्टीरिया छिड़क देना है। ये हो गया आपका पेस्टिसाइड का काम। ಇದನ್ನು ಪೆಸ್ಟಿಸೈಡ್ ಕೆಲಸ ಅಂದರೆ ಯಾವುದೇ ಸಸಿ ಚೆನ್ನಾಗಿ ಬರಬೇಕು, ಹೂವಕಾಯಿ ಚೆನ್ನಾಗಿ ಬರಬೇಕು, ಕ್ರಿಮಿಕೀಟಗಳು ಸಾಯಬೇಕು, ಯಾವುದೇ ಕ್ರಿಯೆ ಅಂದರೆ ಮೊದಲೇ ರೋಗ ಬಾರದೇ ಇರುವಂತೆ ನೋಡಬೇಕು ಅಂತ ನಮ್ಮ ಮನಸ್ಸಿತ್ತಂದರೆ ವಾರಕ್ಕೆ 1 ಸಲ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ರೋಗ ಬಂದ ಮೇಲೆ ಇಲ್ಲಾಸ್ಗೆ ಹೋಗೋದಲ್ಲ, ರೋಗ ಬಾರದೇ ಇರುವಂತೆ ನೋಡಬೇಕಾದರೆ ನಾವೇನು ಸ್ಪ್ರೇ ಮಾಡೋ ಮಷೀನ್ ಇರ್ತದೆ,
ಅದರಲ್ಲಿ 2 ಲೀಟರ್ ಗೋಕೃಪಾಮೃತ ಹಾಕ್ರಿ, 13 ಲೀಟರ್ ಅದನ್ನು ಹಾಕ್ರಿ, ಸ್ಪ್ರೇ ಮಾಡಿ. ಅದು ರೋಗ ಬಾರದೇ ಇರುವಂತೆ ನೋಡುತ್ತದೆ, ಕಾಯಿ ಚೆನ್ನಾಗಿ ಬರುತ್ತದೆ, ಹೂ ಚೆನ್ನಾಗಿ ಆಗುತ್ತದೆ, ಸಸಿ ಚೆನ್ನಾಗಿ ಹೊರಗೆ ಬರುತ್ತದೆ. ಎಲ್ಲ ಕೆಲಸವನ್ನು ಇದೊಂದೇ ಮಾಡುತ್ತದೆ. पेस्टिसाइड्स का खर्चा कितना है पता है आपको? हर साल 7 लाख करोड़ का देश का कम से कम खर्चा है। और स्वास्थ्य खराब होता है वो अलग, शहर वालों को बाद में हानि करेगा, क्योंकि वो रेसिड्यूज उसके अंदर आते धीरे धीरे शरीर में पहुंचते। लेकिन हम किसान जब छिड़कते हैं तो नाक और इसके बीच में कोई पर्दा नहीं है, वो सीधा पहुंचता है। तो ज्यादा से ज्यादा किसान का मृत्यु शहर वाले से पहले होता है। गुजरात में 2 ही गांव है, एक गांव में 350 कैंसर के केस है। क्यों? बैंगन का खेती है, सब्जी का, ज्यादा स्प्रे होता है तो ज्यादा उसके नाक में जाता है। तो वो गांव में कोई बेटी बहन जल्दी देने को तैयार नहीं है, तो क्या हालत होता होगा किसान का? घर बेच के भी इलाज मुश्किल हो जाता है। तो हमारी रक्षण के लिए भी हमको भगवान ने मौका दिया। ये बैक्टीरिया के अंदर 8 बैक्टीरिया ऐसे जो अपने शरीर में से ऐसा रस एंजाइम छोड़ते हैं कि नई काम के कीटक फंगस सब दूर भागते हैं। तो ये 30 पैसे घर पे बनने वाला पेस्टिसाइड गाय माता ने हमको दिया है, उसको अच्छे से प्रयोग कीजिए। ಇದು ಎಲ್ಲಕ್ಕಿಂತ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಪೆಸ್ಟಿಸೈಡ್ ಕೆಲಸ ಮಾಡುತ್ತದೆ. ಪೆಸ್ಟಿಸೈಡ್ ಹಾನಿ ಏನು? ನಾವೇನು ಕೆಮಿಕಲ್ಲು ಔಷಧಿ ಹೊಡಿತೀವಲ್ಲ, ಇದು ದೊಡ್ಡವರಾಗಿದ್ದ ಮಂದಿ ಏನು ಅನಾಜ್ ತಿಂತಾರಲ್ಲ, ಅನಾಜ್ದಾಗ ಹೋಗಿ ಹೋಗಿ ಅವರಿಗೆ ತಡ ಮಾಡಿ ಹಾನಿ ಮಾಡುತ್ತದೆ. ಆದರೆ ರೈತ ಇದನ್ನು ಸ್ಪ್ರೇ ಮಾಡೋದರಿಂದ ನೇರವಾಗಿ ರೈತನ ಮೂಗಿನ ಮುಖಾಂತರ ತಲೆಗೆ ಏರುತ್ತದೆ ಮತ್ತು ಇದಕ್ಕೆ ಬಲಿಯಾಗ್ತದೆ. ಗುಜರಾತ್ನಲ್ಲಿ ಒಂದು ಗ್ರಾಮದಲ್ಲಿ ಒಂದೇ ಊರಿನಲ್ಲಿ 3,500 ಜನ ಕ್ಯಾನ್ಸರ್ ರೋಗಿಗಳಿದ್ದಾರೆ. ಅಲ್ಲಿ ಬದನೆಕಾಯಿಗೆ ಮನ ಬಂದಂತೆ ಈ ಕ್ರಿಮಿನಾಶಕ ಹೊಡಿತಾರೆ. ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ 7 ಲಕ್ಷ ಕೋಟಿ ರೂಪಾಯಿಯ ಪೆಸ್ಟಿಸೈಡ್ ಹೊಡಿತಾರೆ. ದೊಡ್ಡವರಿಗೆ ಏನು ಹಾನಿ ಆಗುತ್ತೆ, ಆದರೆ ಗ್ರಾಮದಲ್ಲಿ ಇದನ್ನು ಬಳಸ್ತಕ್ಕಂಥ ರೈತರಿಗೆ ಬಹುದೊಡ್ಡ ಹಾನಿ ಆಗುತ್ತೆ. ಅದರಿಂದ ಉಳಿಬೇಕು. ಮತ್ತು ಆಮೇಲೆ ಆ ಊರಿಗೆ ಹೆಣ್ಣು ಕೊಡ್ಲಕ್ಕೂ ಜನ ತಯಾರಾಗಲ್ಲ. ಈ ಊರಿಗೆ ಕೊಟ್ಟರೆ ರೋಗಿಸ್ತಾರ. ये तो कैंसर सिर्फ बात कही, आगे डॉक्टर साहब ने जो बोला था मंद बुद्धि से लेकर के बहुत सारी तकलीफें अगर हमने समय पे नहीं छोड़ा तो बहुत सारे प्रश्न भविष्य में आएंगे। ಸಮಯದೊಳಗೆ ನಾವು ಬುದ್ಧಿವಂತರಾಗದಿದ್ದರೆ ಮಂದ ಬುದ್ಧಿ ಇನ್ನಿತರ ಬೇರೆ ಬೇರೆ ರೋಗಗಳು ಸಹ ಮುಂದೆ ಬರುತ್ತವೆ. ये हो गया 4 स्टेप। अभी लास्ट 5वां चरण। ये 5वां चरण कभी उपयोग करना है? कोरोना जैसी महामारी कुछ वनस्पति में आ गई, कुछ भी हो गया, कोई कंट्रोल ही नहीं हो रहा है, तो क्या करना है? एक ड्रम के अंदर 40 दिन पुरानी छाछ बना के रखना है। वो फिर 1 साल पुरानी होने दो, 2 साल पुरानी होने दो, चलेगा। उसके अंदर कॉपर के टुकड़े, तांबे के टुकड़े रख देने, तो तांबे का गुण छाछ में आ जाता है। तो 200 ml से आजू बाजू ये छाछ ले लेनी है, 200 ml गौकृपामृतम ले लेना है, 200 ml ताजा गौमूत्र, पुराना नहीं तो बहुत गर्म पड़ेगा वो, और बाकी का पानी 15 लीटर में पहले 1 रो में डाल के देखना है। सुंदर परिणाम मिलेगा, लगभग 99% सबके समाधान हो जाते। ठीक लगा, पूरे में कर सकते। कहीं फंगस लगी अगर पत्ते में तो पत्ते गिर जाएंगे, पौधा नहीं मरेगा, वापिस पत्ते निकलेंगे। तो ये आपातकालीन इमरजेंसी में ही उपयोग करना है। ಆಪತ್ಕಾಲದಲ್ಲಿ ಅಂದರೆ ನಮಗಲ್ಲ, ಈಗ ಹೆಂಗೆ ಮನುಷ್ಯ ಕೊರೋನಾ ಬಂದದಲ್ಲ ಹಂಗ ಬೆಳೆಗೆ ಆಪತ್ಕಾಲ. ಇದು ಎಂದೂ ಬರಲಾರ್ದ ರೋಗ ಬಂದದ ಅಂತ ನಾವು ಅಂತೀವಲ್ಲ, ಅಂಥ ರೋಗ ಬಂತಂದ್ರೆ ಒಂದು ತಾಜಾ ಗೋಕೃಪಾಮೃತ ಅದು 200 ಮಿಲಿಲೀಟರ್ ತಗೋಬೇಕು. ಅದೇ ರೀತಿ ಹಳಿದು ಗೋಕೃಪಾಮೃತ ಇತ್ತಂತ ತಿಳ್ಕೊರಿ, ಅದು ಅದರಲ್ಲಿ ಅಷ್ಟೇ ಸೇರಿಸಬೇಕು. ಆಮೇಲೆ ಸುಮಾರು 200 ಮಿಲಿಲೀಟರ್ ಈಗೇನು ಮಜ್ಜಿಗೆ ಅಂತ ನಾವು ಕರಿತೀವಲ್ಲ, ಯಾವಾಗಲೂ ರೈತರು ಹಳಿ ಮಜ್ಜಿಗೆ ಮನೆಯಾಗ ಸ್ಟಾಕ್ ಇಡಬೇಕು. 1 ವರ್ಷದಿದ್ದರೆ ನಡೀತದೆ, 6 ತಿಂಗಳದಿದ್ದರೆ ನಡೀತದೆ. ಆದರೆ ಕನಿಷ್ಠ 40 ದಿವಸದ ಹಳೆಯ ಮಜ್ಜಿಗೆ ಸ್ಟಾಕ್ ಇಟ್ಟು ಈ 3ಅನ್ನು ಮಿಕ್ಸ್ ಮಾಡಿ ನೀರಿನಲ್ಲಿ ಸೇರಿಸಿ ಹೊಡೆದರೆ ಎಂಥ ಕರೋನಾ ಬೆಳಿಗ್ಗೆ ಬಂದರೆ ಅದಕ್ಕೆ ಅದು ಪಾಠ ಕಲಿಸ್ತದೆ. ಇದು ಏಕಮಾತ್ರ ರಾಮಬಾಣದ ಔಷಧಿ. ತಾಮ್ರವನ್ನು ಸೇರಿಸಿ ಈ ಮಜ್ಜಿಗೆಯಲ್ಲಿ ತಾಮ್ರ ಹಾಕಿಟ್ಟಿರಬೇಕು. ತಾಮ್ರದ ಪಾತ್ರೆ ಇದ್ದರೆ ಇನ್ನೂ ಒಳ್ಳೆಯದು, ಇಲ್ಲ ಅಂದರೆ ತಾಮ್ರದ ಚೂರು ಹಾಕಿಡಬೇಕು. ಕನಿಷ್ಠ 40 ದಿವಸ ಇಟ್ಟಿರಬೇಕು. ಅದು ಅತ್ಯಂತ ದೊಡ್ಡ ಔಷಧಿಯ ಗುಣ
ವಿಶೇಷ ಪರಿಸ್ಥಿತಿಯಲ್ಲಿ ಮಾಡುತ್ತದೆ. ये पांचों चरण यहाँ पे समाप्त हुए। देखिए हमने 100 से ज्यादा प्रयोग करे हुए कि वो पत्ता गौमूत्र में डालने से ये गुण बदलेगा, वो स्प्रे करेंगे तो ये औषधि में काम करेगा, तो उसमें से ये पेस्टिसाइड बनेगा, कीट नियंत्रक बनेगा। लेकिन जब तक सरलता से परिणाम मिल रहा है, हम जटिल नहीं बनाना चाह रहे। किसान को लेबर का प्रश्न है, कोई हमारी विशेषता दिखाने के लिए पुस्तकें नहीं भर रहे, तो जितना सरल हो सके उतना सरल किया है। और मेरा ये विनती है, आपको भी सरलता से परिणाम मिल रहा है तो आप खुद प्रशिक्षित होकर के दूसरे आजू बाजू के गांव में, आपके खुद के गांव में सिखाइए। सरलता का स्वरूप ही मेंटेन करना है, किसान को जटिल नहीं बनाना है। ಕಳಕಳಿಯಿಂದ ವಿನಂತಿ ಮಾಡ್ತೇನೆ, ಇದರ ಪ್ರಕ್ರಿಯೆ ಒಂದು ಮುಗೀತು. ಆದರೆ DAP ಮತ್ತು ಯೂರಿಯಾ ಇದರಿಂದ ಏನು ಹಾನಿ ಇದೆ, ಇಂಥ ಹಾನಿಯಿಂದ ನಮ್ಮ ಜಮೀನು ನಾವು ಹೇಗೆ ಉಳಿಸ್ಕೋಬಹುದು, ಅದರಿಂದ ಏನು ಹಾನಿ ಇದೆ, ಇದನ್ನು ಸೂಕ್ಷ್ಮ ತುಂಬ ಏಕಾಗ್ರತೆಯಿಂದ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ, ಅದನ್ನು ತಾವು ಗಮನವಿಟ್ಟು ಕೇಳಬೇಕು ಅಂತ ಹೇಳಿದ್ದಾರೆ. और जो भी हम बोलते आज, तो आपको करना क्या है, मैं कभी नहीं बोलता हूँ आप एक रात में बदल जाइए। आपके पास अगर 10 एकड़ भूमि माता है, उसमें से आधे एकड़, पाव एकड़ या 20 बाय 20 फीट में ही प्रयोग करिए, पर जितना करिए एकदम सटीक प्रयोग करना है। ಒಂದೇ ಒಂದು ವಿನಂತಿ ಅಂದರೆ, ಈಗ ನಾ ಬಂದು ಹೇಳಿನಿ, ಮೊದಲನೇ ದಿವಸ ನಿಮ್ಮಲ್ಲಿ 10 ಎಕರೆ ಇತ್ತಂದ್ರೆ 10 ಎಕರೆದಾಗ ಮಾಡ್ಲಾಕ್ ಹೋಗ್ಬೇಡ್ರಿ. 1 ಎಕರೆ ಆಗ್ತದ, ನಾ ಹೇಳಿದಂಗ 1 ಎಕರೆ ಮಾಡ್ರಿ. ಇಲ್ಲ ಇನ್ನೂ ಅನುಮಾನ ಇದೆನಾ, ಅರ್ಧ ಎಕರೆ ಮಾಡ್ರಿ. ಇನ್ನೂ ಅನುಮಾನ ಇದೆನಾ, ಒಂದು 20 ಬೈ 20 ಫೀಟ್ ಮಡಿ ಮಾಡಿ ಅದ್ರಾಗ ನೀವು ಪ್ರಯೋಗ ಕರೆಕ್ಟಾಗಿ ಮಾಡಿ ನೋಡಿ. ಆಮೇಲೆ ಸರಿ ಕಂಡ್ರೆ ಅದನ್ನು ವಿಸ್ತಾರ ಮಾಡಿ. इसमें से कितने लोगों ने गौ कृपा अमृतम उपयोग किया है? ಇದರಲ್ಲಿ ಎಷ್ಟು ಜನ ಉಪಯೋಗ ಮಾಡಿದ್ದೀರಿ? कैसा परिणाम है? अच्छा है, ठीक है। लेकिन मेरा एक, हमारी कल चर्चा हुई काफी समय कि काफी लोग सिर्फ गौ कृपा अमृतम डालते, गोबर नहीं डालते हैं। तो मेरी विनती है सटीक प्रयोग करना। आपको कभी बोला है कि 2 थैली यूरिया डालना, तो कोई 1 थैली डालते हैं क्या? नहीं ना, 2.5 दिन डाल देंगे। तो जितना हमने गोबर बोला है, जितना बैक्टीरिया बोला है, एग्जैक्ट तरीके से करेंगे, आपकी ऊंचाई बहुत बढ़ जाएगी, क्रॉप कुछ अलग लेवल के हो जाएंगे। ಮತ್ತು ಎಷ್ಟು ಹೇಳಿದ್ದೇವೆ ಅಷ್ಟೇ ಹಾಕಬೇಕು, ಬೆಳೆ ಸರಿಯಾಗಿ ಬರುತ್ತದೆ, ತಪ್ಪಿನೂ ಹೆಚ್ಚಿಗೆ ಹಾಕಬಾರದು. अभी किस प्रक्रिया से ये तुरंत आपके खेत में एक्टिव होता है वो मैं चीज बताता हूँ। ये बैक्टीरिया का लिस्ट है, और ये बैक्टीरिया के अंदर क्या क्या है मैं आपको बताता हूँ। जो हम यूरिया डालते हैं वो क्या है, तो फैक्ट्री में यूरिया बनता है, हवा में से नाइट्रोजन से उसके दाने वगैरह बनते हैं। ये नाइट्रोजन का फिक्सेसर, मतलब जो यूरिया क्या है, हवा में से अपन फैक्ट्रिया यूरिया के दाने बनाती है, उसमें 46% यूरिया होते हैं, बाकी का क्षार होता है। वो क्षार भी हम मिट्टी में डालते हैं, वो भी भविष्य में थोड़ा नुकसान करेगा। तो उसका 3 लाख करोड़ से ज्यादा देश का खर्चा है हर साल का। इसके अंदर इतने सारे बैक्टीरिया जीनस वो है जो कार्बन खा करके हवा में से सीधा नाइट्रोजन वनस्पति को देता है। मतलब यूरिया का जितना स्पीड में आप यूरिया डालने से कलर बदलता है वनस्पति का, परिणाम दिखता है वनस्पति में, उतनी ही स्पीड में इसके द्वारा भी परिणाम मिलता है। और उसके बाजू में जो आप देख रहे हैं वो फास्फोरस की उपलब्धि कराने वाले बैक्टीरिया है। फास्फोरस मतलब DAP हो गया, तो DAP का भी दाम बहुत बढ़ गया है। तो आप डाल के देखिए जरा कि ये रिप्लेस होता है क्या, तो तुरंत आपको परिणाम दिखेगा। इसके बाजू में जो ये बैक्टीरिया जीनस का जो लिस्ट है, वो मैंने बताया था पेस्टिसाइड्स का, जो अपने शरीर में से ऐसा एंजाइम छोड़ते हैं कि नई काम के फंगस, कीटक सब दूर भागते हैं। इवन 25,000 रुपए लीटर दवाई डालने से भी मिर्ची का कुकड़वाई नहीं जाता है, पपीता का वायरस निकालना मुश्किल है। ये बहुत सरलता से हफ्ते के अंदर उसको मेजर कंट्रोल कर लेता है। तो इतना प्रभावी स्वरूप में कीट नियंत्रक का भी यही काम करता है। इसके बाजू में जो आप देख रहे हैं, वो अभी तक हमने जो भी टॉक्सिक जमीन में डाले हुए उसको विघटन करने वाले बैक्टीरिया है। तो मतलब अभी तक हमने जो जहर डाला है उसको भी विघटन करने वाले बैक्टीरिया जीनस इसके अंदर है, तो जमीन को वो ज्यादा समृद्ध बनाएंगे। ये जो ऊपर का जो बैक्टीरिया लिस्ट देख रहे हैं, वो जमीन की फर्टिलिटी इंप्रूव करने वाले बैक्टीरिया, तो जमीन को एकदम सॉफ्ट बनाना, उसको समृद्ध बनाना, उसका काम करते हैं। ये जो बैक्टीरिया जीनस का जो लिस्ट आप देख रहे हो, ग्रोथ प्रमोटिंग का काम करने वाले बैक्टीरिया जीनस है।
मतलब वनस्पति का विकास अच्छा करना, फल फ्रूट बढ़ाना। और साथ में ऐसे बैक्टीरिया जीनस, जियो बैक्टीरिया जीनस है कि गोबर के अंदर से 1200 कंपाउंड है, उसके अंदर बहुत सारे बहुत अच्छे एलिमेंट्स भी है, अच्छे माइक्रो न्यूट्रिशंस भी है। वो सारा सूप अच्छे स्वरूप में वनस्पति को खिलाने का काम करता है। जैसे जिंक है, कोबाल्ट है, वो कम मात्रा में चाहिए बट वनस्पति को चाहिए। तो ये बहुत सूप अच्छे स्वरूप में खिलाने वाले बैक्टीरिया जीनस है इसके अंदर। ये सल्फर की उपलब्धि कराने वाले बैक्टीरिया है। तो ये सारे बैक्टीरिया जीनस जो है वो ऐसे है कि पूरा पैकेज दिखता है आपको कि मतलब यही बैक्टीरिया आपको ग्रोथ प्रमोटिंग का काम करेंगे, यही बैक्टीरिया कंपोस्टिंग का काम करते हैं, यही बैक्टीरिया आपको पेस्टिसाइड्स का काम करते हैं, यही बैक्टीरिया जमीन की फर्टिलिटी बढ़ा रहे। तो ये पूरा ऑल इन वन जैसा आपके खेत के लिए काम करेगा। इसीलिए मैं थोड़ा शांति से आपको समझने के लिए बोला था कि ये सब चीज आपके घर पे एक पेड़ के नीचे बनेगा। ಎಲ್ಲರಿಗೂ ಪ್ರಣಾಮಗಳು. ನನ್ನ ಹೆಸರು ತುಕಾರಾಮ್ ಪವಾರ್, ಬಸವನ ಬಾಗೇವಾಡಿ ತಾಲೂಕು, ಬಿಜಾಪುರ ಜಿಲ್ಲೆ, ಗೊಳಸಂಗಿ ಗ್ರಾಮ. ಇಲ್ಲಿವರೆಗೂ ಗೋಪಾಲ್ ಭಾಯ್ ಸುತಾರಿ ಅವರು 5 ಚರಣಗಳ ಗೋಕೃಪಾಮೃತದ ಬಗ್ಗೆ 5 ಚರಣಗಳ ಬಗ್ಗೆ ವಿವರಣೆಯನ್ನು ನೀಡಿದರು. ಇಲ್ಲಿ ಆ ಗೋಕೃಪಾಮೃತದ ವೈಜ್ಞಾನಿಕ ವಿವರಣೆಯನ್ನು ಕೊಡಲಾಗಿದೆ. ಗೋಕೃಪಾಮೃತದ ವೈಜ್ಞಾನಿಕ ವಿವರಣೆಯನ್ನು ಕೊಡಲಾಗಿದೆ. ಇಲ್ಲಿ ಗೋಕೃಪಾಮೃತದಲ್ಲಿ ಹೆಚ್ಚು ಕಮ್ಮಿ ಒಂದು 65ರಿಂದ 70 ಪ್ರಕಾರದ ಸೂಕ್ಷ್ಮ ಜೀವಾಣುಗಳು ಅದಾವೆ. 65ರಿಂದ 70 ಪ್ರಕಾರದ ಸೂಕ್ಷ್ಮ ಜೀವಾಣುಗಳಲ್ಲಿ ಕೆಲವು ಸೂಕ್ಷ್ಮ ಜೀವಾಣುಗಳು ಬೆಳೆಗಳ ವರ್ಧಕದ ಕೆಲಸ ಮಾಡಿದರೆ, ಕೆಲವು ಸೂಕ್ಷ್ಮ ಜೀವಾಣುಗಳು ಬೇರಿನ ರೂಟ್ ಪ್ರಮೋಟರ್ ಆಗಿ ಅಂದ್ರೆ ಬೇರಿಗೆ ಬೆಳವಣಿಗೆಗೆ ಸಹಾಯ ಮಾಡುವಂತ ಕೆಲವು ಸೂಕ್ಷ್ಮ ಜೀವಾಣುಗಳು ಅದಾವು. ಕೆಲವು ಸೂಕ್ಷ್ಮ ಜೀವಾಣುಗಳು ಮಣ್ಣನ್ನ ಫಲವತ್ತು ಮಾಡುವಂತ ಕೆಲವು ಸೂಕ್ಷ್ಮ ಜೀವಾಣುಗಳು ಅದಾವು. ಇನ್ನು ಕೆಲವು ಸೂಕ್ಷ್ಮ ಜೀವಾಣುಗಳು ಇಲ್ಲಿವರೆಗೂ ಏನು 70 ವರ್ಷದಿಂದ ರಾಸಾಯನಿಕಗಳನ್ನು ಹಾಕಿ ಭೂಮಿಯನ್ನ ಹಾಳು ಮಾಡಿ ಹತ್ತಿ ಬಿತ್ತಿದೀವಲ್ಲ, ಆ ಉಳಿದಂತ ಟಾಕ್ಸಿಸಿಟಿಯನ್ನು ಸಹಿತ ಪೂರ್ಣ ನಮ್ಮ ಭೂಮಿಯಲ್ಲಿ ಇನ್ನಿಲ್ಲದಂತೆ ಶೇಷ ಮಾಡುವಂತ ಸೂಕ್ಷ್ಮ ಜೀವಾಣುಗಳು ಕೆಲವೊಂದಿಷ್ಟು ಅದಾವು. ಜೊತೆಗೆ ಅತಿ ಮುಖ್ಯವಾಗಿ ನಮ್ಮ ಬೆಳೆಗಳಿಗೆ ಬರುವಂತ ಹಲವಾರು ರೋಗಗಳನ್ನ ಕಂಟ್ರೋಲ್ ಮಾಡುವಂತ ಕೆಲವು ಸೂಕ್ಷ್ಮ ಜೀವಾಣುಗಳು ಅದರಲ್ಲಿ ಅದಾವು. ಅವು ಇಲ್ಲಿ ವಿವರಣೆ ಯಾವ್ಯಾವುದು ಅಂದ್ರೆ, ಒಂದು ಇಂಪ್ರೂವ್ ಸಾಯಿಲ್ ಫರ್ಟಿಲಿಟಿ ಅಂತ ಹೇಳಿದ್ದಾರೆ. ಅಲ್ಲಿ ಒಂದು 10-12 ಪ್ರಕಾರದ ಸೂಕ್ಷ್ಮ ಜೀವಾಣುಗಳ ಲಿಸ್ಟ್ ಇದೆ. ಆ ಸೂಕ್ಷ್ಮ ಜೀವಾಣುಗಳು ಏನೇನ್ ಮಾಡ್ತಾವ ಅಂತಂದ್ರೆ, ಭೂಮಿಯಲ್ಲಿ ಇದು ನೀರಿನ ಜೊತೆ ಆಗ ಹೇಳಿದ್ರು 5 ಚರಣಗಳಲ್ಲಿ ಒಂದು ಚರಣದಲ್ಲಿ ನಿಮ್ಗೆ ನೀರಿನ ಜೊತೆ ಎಷ್ಟೆಷ್ಟು ಬಿಡುದು ಅಂತ ಹೇಳಿದ್ರು. ಗೋಕೃಪಾಮೃತ 1 ಎಕರೆಗೆ 1000 ಲೀಟರ್ ಒಂದು ಸತಿ, ಎರಡನೇ ಅದಾದ ನಂತರ 1500 ಲೀಟರ್ ಪ್ರತಿ ತಿಂಗಳಿಗೆ ನೀರಿನ ಜೊತೆ 1 ಎಕರೆಗೆ ಹೋಗ್ಬೇಕು ಅಂತ ಹೇಳಿದ್ರು. ನೀರಿಗೆ ಗೋಕೃಪಾಮೃತ ಭೂಮಿಯಲ್ಲಿ ಬಿಟ್ಟಾಗ ಆ ಭೂಮಿಯಲ್ಲಿ ಈ ಪ್ರಕಾರದ ಸೂಕ್ಷ್ಮ ಜೀವಾಣುಗಳು ಆ ಭೂಮಿಯಲ್ಲಿರುವಂತ ಕಲ್ಲು, ಕಸ, ಕಡ್ಡಿ, ಮಣ್ಣು ಮತ್ತು ಸಗಣಿ ಗೊಬ್ಬರ ಏನು ಹಾಕ್ತಿವಲ್ಲ ಅದನ್ನ ತಿಂದು ನೀರಿನಲ್ಲಿ ಕರಗುವಂತ ಅನ್ನದ್ರವ್ಯಗಳಾಗಿ ಪರಿವರ್ತನೆ ಮಾಡ್ತಾವ. ಅಂದ್ರೆ ಬೇರಿಗೆ ನಮಗೆ ನೀರಿಗೆ ಕರಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಕಸ ಕಡ್ಡಿ ತಿಂದು ಬೆಳೆಯಕ್ಕಾಗಂಗಿಲ್ಲ. ಅದಕ್ಕೆ ನೀರಿನೊಳಗೆ ಕರಗುವಂಗ ಕನ್ವರ್ಟ್ ಮಾಡ್ತಾವ, ದೊಡ್ಡದಿದ್ದು ಸಣ್ಣದ ಮಾಡ್ತಾವ. ನೀರಿನೊಳಗೆ ಯಾವಾಗ ಕರಗ್ತದೋ ಅವಾಗ ಮಾತ್ರ ಬೇರಿನ ಮುಖಾಂತರ ಬೆಳೆಗಳಿಗೆ ಹೋಗ್ತದೆ. ಬೆಳೆಗೆ ಹೋದಾಗ ಮಾತ್ರ ಬೆಳೆ ಚೆನ್ನಾಗಿ ಉತ್ಕೃಷ್ಟವಾಗಿ ಬರ್ತದೆ. ಅಂತ ಕೆಲಸ ಮಾಡುವಂತ ಕೆಲವು ಸೂಕ್ಷ್ಮ ಜೀವಾಣುಗಳು ಅಲ್ಲಿ ಅದಾವು. ಅದಾದ ನಂತರ ಇಲ್ಲಿ ಸಪ್ಲೈಸ್ ನೈಟ್ರೋಜನ್ ಅಂತ ಹೇಳಿ ಕರೆದಾರೆ. ಇಲ್ಲೊಂದು 10-15 ಪ್ರಕಾರದ ಸೂಕ್ಷ್ಮ ಜೀವಾಣುಗಳ ಲಿಸ್ಟ್ ಅದ. ಆ ಗೋಕೃಪಾಮೃತದಲ್ಲಿರುವಂತ ಈ 10-15 ಪ್ರಕಾರದ ಸೂಕ್ಷ್ಮ ಜೀವಾಣುಗಳಿಗೆ ಮಾಡುವಂತ ಕೆಲಸ ಏನು ಅಂತಂದ್ರೆ, ಈ ವಾತಾವರಣದೊಳಗೆ ಹೆಚ್ಚು ಕಮ್ಮಿ ಆಕ್ಸಿಜನ್ಕಿನ ಜಾಸ್ತಿ ಪ್ರಮಾಣದಲ್ಲಿ ಅಂದ್ರೆ 78% ನೈಟ್ರೋಜನ್ ಅದ. ಬೆಳೆಗಳಿಗೆ ಅತಿ ಹೆಚ್ಚು ಪ್ರಮಾಣದೊಳಗೆ ನೈಟ್ರೋಜನ್ ಬೇಕಾಗ್ತದೆ. ಆದ್ರೆ ಬೆಳೆಗಳು ಅದನ್ನು ಡೈರೆಕ್ಟ್ ಆಗಿ ತಗೊಳಕ್ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಮಳೆಯಿಂದ ಬಿದ್ದಾಗ ಜೊತೆಗೆ ಇಬ್ಬನಿಯ ಜೊತೆಗೆ ಭೂಮಿಯನ್ನ ಏನ್ ಸೇರ್ಕೋತದ ನೈಟ್ರೋಜನ್ ಸೇರ್ಕೊಂಡ ನೈಟ್ರೋಜನ್ ಸಹಿತ ಬೆಳೆಗಳಿಗೆ ಡೈರೆಕ್ಟ್ ತಗೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ದಪ್ಪ ಪ್ರಮಾಣದಾಗ ಇರ್ತದೆ, ಕಣದ ರೂಪದಲ್ಲಿ ಇರ್ತದೆ. ಆ ಕಣದ ರೂಪದಲ್ಲಿರುವಂತ ನೈಟ್ರೋಜನ್ ಅನ್ನು ಏನ್ ಮಾಡ್ತವೆ ಈ ಸೂಕ್ಷ್ಮ ಜೀವಾಣುಗಳು, ಅದನ್ನ ತಿಂದು ವಾಟರ್ ಸಾಲ್ಯುಬಲ್ ಅಂದ್ರೆ ನೀರಲ್ಲಿ ಕರಗುವಂತ ನೈಟ್ರೋಜನ್ ಆಗಿ ಪರಿವರ್ತನೆ ಮಾಡಿ ಅದನ್ನ ಬೆಳೆಗಳಿಗೆ ಕೊಡ್ತಾವ. ನೈಟ್ರೋಜನ್ ಅಂದ್ರೆ ನಥಿಂಗ್ ಬಟ್ ಯೂರಿಯಾ. ಗೋಮೂತ್ರಕ್ಕೆ ಇಂಗ್ಲಿಷ್ ಒಳಗ ಮೂತ್ರಕ್ಕೆ ಇಂಗ್ಲಿಷ್ ಒಳಗೆ ಯೂರಿನ್ ಅಂತ ಕರೀತಾರೆ.
ನಾವೇನು 40 10 20 ಪಾಕೆಟ್ ಗಟ್ಟಲೆ ಏನು ಯೂರಿಯಾ ತರ್ತೀವಲ್ಲ ಅದ್ರ ಬದಲಿ ಗೋಮೂತ್ರ ಹಾಕಿದ್ರೆ ಅದರ 10 ಪಟ್ಟು ರಿಸಲ್ಟು ನಾವು ಕೃಷಿ ಕ್ಷೇತ್ರದಲ್ಲಿ ನಮ್ಮ ಬೆಳೆಗಳಲ್ಲಿ ಕಂಡುಕೊಳ್ಬಹುದು. ಅದಾದ ನಂತರ ಗ್ರೋತ್ ಪ್ರಮೋಟರ್ ಅಂತ ಪ್ರಮೋಟ್ ಗ್ರೋತ್ ಅಂತ ಹೇಳಿ ಬೆಳೆಗಳ ಬೆಳವಣಿಗೆಯನ್ನ ಹೆಚ್ಚು ಮಾಡ್ತದ. ಅಲ್ಲಿ ಒಂದು 10-12 ಪ್ರಕಾರದ ಸೂಕ್ಷ್ಮ ಜೀವಾಣುಗಳ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ನಾವು ಬೆಳೆಗಳಿಗೆ ಸ್ಪ್ರೇ ಮಾಡಿದ್ಮೇಲೆ ನೀರಾಗಿ ಬಿಟ್ಟಿದ್ದಾಯ್ತು, ಸ್ಪ್ರೇ ಮಾಡಿದ್ಮೇಲೆ ಆ ಬೆಳೆಗಳಲ್ಲಿ ಎಲೆಯಲ್ಲಿರುವಂತ ಕೆಲವು ಪತ್ರಹರಿತುಗಳು ಏನದಾವ ಅಂದ್ರೆ ಆಹಾರ ಉತ್ಪಾದನೆ ಮಾಡುವಂತ ಪತ್ರಹರಿತು ಕ್ಲೋರೋಪ್ಲಾಸ್ಟ್ ಅಂತ ಏನ್ ಕರಿತೀವಲ್ಲ, ಆ ಪತ್ರಹರಿತಿಗೆ ಪ್ರಮೋಟ್ ಮಾಡ್ತಾವ ಆ ಸೂಕ್ಷ್ಮ ಜೀವಾಣುಗಳು, ಒಂದಷ್ಟು ಮೋಟಿವೇಟ್ ಮಾಡ್ತಾವ. ಜಾಸ್ತಿ ಆಹಾರ ಉತ್ಪಾದನೆ ಜಾಸ್ತಿ ಆಕತಿ, ಇದರಿಂದ ಎಲೆ ಅಗಲ ಜಾಸ್ತಿ ಆಕದ, ಬೆಳೆಯ ಕಾಂಡದ್ದು ರೆಂಬೆದು ಸೈಜ್ ಜಾಸ್ತಿ ಆಗ್ತದ. ಹೆಲ್ದಿಯಾಗಿ ಬೆಳೆದಾಗ ಅಂದ್ರೆ ಆರೋಗ್ಯಯುತ ಗಿಡ ಬೆಳೆದಾಗ ಹೂವು ಕಾಯಿ ಹಣ್ಣು ಫಲ ನಮಗ ಉತ್ಕೃಷ್ಟವಾಗಿ ಬರ್ತದ. ಅಂದ್ರೆ ಪ್ರಮೋಟ್ಸ್ ಗ್ರೌತ್ ಅಂತ ಹೇಳಿ ಅವ್ರು ಕರೆದಿತ್ತು. ಅಲ್ಲಿ ಬೆಳೆಗಳ ವರ್ಧನೆಗೂ ಸಹಿತ ಅದು ಉಪಯೋಗಕಾರಿ. ಅದಾದ ನಂತರ ಸಪ್ಲೈಸ್ ಸಲ್ಫರ್ ಅಂತ ಹೇಳಿ ಕರೆದಾರ. ನಮ್ಮ ಬೆಳೆಗಳಿಗೆ NPK ಜೊತೆಗೆ NPK ಅಂದ್ರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಅನ್ನುವಂಥ ಈ 3 ಪ್ರಕಾರದ ಮ್ಯಾಕ್ರೋನ್ಯೂಟ್ರಿಯೆಂಟ್ ಅಂದ್ರೆ ಇವು ಅತಿ ಹೆಚ್ಚು ಪ್ರಮಾಣದಲ್ಲಿ ಭೂಮಿಗೆ ಇದು ಬೆಳೆಗಳಿಗೆ ಬೇಕಾಗುತ್ತೆ. ಕೆಲವು ಮೈಕ್ರೋನ್ಯೂಟ್ರಿಯೆಂಟ್ ಅಂತೇಳಿ ಒಂದು ಲಿಸ್ಟ್ ಇದೆ, ಒಂದು 15-20 ಪ್ರಕಾರದ ಶುದ್ಧ ಅಂದ್ರೆ ವಿಜ್ಞಾನದ ಪ್ರಕಾರ. ಆಕ್ಚುಲಿ ನಮ್ಮ ಬೆಳೆಗಳಿಗೆ ಭೂಮಿಯ ಮೇಲಿರುವಂತ ಎಲ್ಲ ಅನ್ನದ್ರವ್ಯಗಳ ಅವಶ್ಯಕತೆಯೂ ಇದೆ. ಇಷ್ಟೇ ಬೇಕು ಇಷ್ಟೇ ಬೇಡ ಅಂತ ಏನಿರಂಗಿಲ್ಲ, ಅದು ಬೇಕಾದನ್ನ ತಗೋತದ, ಬೇಡದನ್ನ ಬಿಟ್ಟಿರ್ತದ. ಅದರಲ್ಲಿ ಒಂದು ಈ ಸಲ್ಫರ್. ಆ ಸಲ್ಫರ್ ಕೊಡುವಂತ ಸೂಕ್ಷ್ಮ ಜೀವಾಣುಗಳು ಸಹಿತ ಅಲ್ಲೇ ಇದಾವೆ. ಅಂದ್ರೆ ಭೂಮಿಯಲ್ಲಿರುವಂತ ಕಸ ಕಡ್ಡಿ ತಪ್ಪಲ್ ತಡಿ ಇದನ್ನೆಲ್ಲ ತಿಂದು ಕರಗಿಸಿ ನೀರೊಳಗೆ ಕರಗುವಂಗ್ ಮಾಡಿ ಬೆಳೆಗಳಿಗೆ ಕೊಡುವ ಕೆಲಸನೂ ಸಹಿತ ಮಾಡುವಂತ ಸೂಕ್ಷ್ಮ ಜೀವಾಣುಗಳು ಅಲ್ಲಿದಾವೆ. ಅದಾದ ನಂತರ ಸಪ್ಲೈಸ್ ಪೊಟ್ಯಾಷಿಯಂ ಅನ್ನು ಸಪ್ಲೈ ಮಾಡುವಂತ 1-2 ಸೂಕ್ಷ್ಮ ಜೀವಾಣುಗಳು ಅಲ್ಲಿದಾವು. ಅಂದ್ರೆ ಜಾಸ್ತಿ ಪೊಟ್ಯಾಷಿಯಂ ನಮಗೇನು ಸಿಗ್ತದ, ಹೆಚ್ಚು ಈ ಕಸ ಕಡ್ಡಿ ಬಯೋಮಾಸ್ ಅಂತ ಏನು ಕರಿತೀವಲ್ಲ ನಾವು, ಅವುಗಳ ಆ ಗಿಡ ಗಂಟಿಗಳ ರೆಂಬೆ ಒಳಗೆ ಜಾಸ್ತಿ ಪೊಟ್ಯಾಷಿಯಂ ಇರ್ತದೆ. ಆ ಪೊಟ್ಯಾಷಿಯಂ ಅನ್ನ ಅಂದ್ರೆ ಕಟ್ಟಿಗೆ ಕಸ ಕಡ್ಡಿಯನ್ನು ತಿಂದು ಕರಗಿಸಿ ಬೆಳೆಗಳಿಗೆ ಪೊಟ್ಯಾಷಿಯಂ ಒದಗಿಸುವಂತ ಸೂಕ್ಷ್ಮ ಜೀವಾಣು ಅಲ್ಲಿರುತ್ತೆ, ಅದರೊಳಗೆ ಗೋಕೃಪಾಮೃತದಲ್ಲಿ. ಅದಾದ ನಂತರ ಸಪ್ಲೈಸ್ ನೈಟ್ರೋಜನ್ ಹೇಳಿದೆ. ಅದಾದ ನಂತರ ಫಾಸ್ಫರಸ್. ಈಗೆಲ್ಲರೂ ಕೇಳಿರ್ಬೋದು, ಎಲ್ಲರೂ ಸರ್ಕಾರದ ಮೇಲೆ ಸಿಟ್ಟನು ಆಗಿರ್ಬೋದು. DAP ಖರ್ಚು, DAP ರೇಟ್ ಜಾಸ್ತಿ ಆಗ್ಯದ. 1200 ಇದ್ದಿದ್ದು 1800 ಮಾಡ್ಯಾರ. ಅಂದ್ರೆ ನಾವು 1800 ಕೊಟ್ಟು ಮಾರ್ಕೆಟ್ ಇಂದ DAP ತರೋದನ್ನ ನಿಲ್ಲಿಸುವಂತ ಕೆಲಸನು ಈ ಗೋಕೃಪಾಮೃತ ಮಾಡ್ತದೆ. ಹೆಂಗ ಅಂತಂದ್ರೆ ಇಲ್ಲಿ ಫಾಸ್ಫರಸ್ ಸಪ್ಲೈ ಮಾಡುವಂತ ಕೆಲವು ಸೂಕ್ಷ್ಮ ಜೀವಾಣುಗಳು ಇಲ್ಲಿದಾವ. ಫಾಸ್ಫರಸ್ ನಮಗೆ ಭೂಮಿ ಮ್ಯಾಲೂ ಸಿಗಂಗಿಲ್ಲ ಮತ್ತು ವಾತಾವರಣದೊಳಗೂ ಜಾಸ್ತಿ ಸಿಗಂಗಿಲ್ಲ. ಅದು ಭೂಮಿಯಿಂದ ಕೆಳಗೆ ಒಂದು 2-3 ಫೂಟ್ ಕೆಳಗೆ ಇರ್ತದ. ಎಲ್ಲ ಇಡೀ ಭೂಮಂಡಲದೊಳಗೆ 2-3 ಫೂಟ್ ಕೆಳಗೆ ಎಲ್ಲ ಪ್ರದೇಶದೊಳಗೂ ಆ ಫಾಸ್ಫರಸ್ ಸಿಗ್ತದೆ. ಆದ್ರೆ ಈ ಜೋಳ, ಗೋಧಿ ಇಂಥ ಕೆಲವು ಗಂಟು ಬೇರುಗಳನ್ನು ಇಲ್ಲೇ ಮೇಲೆ ಬೇರುಗಳನ್ನು ಬಿಡುವಂತ ಬೆಳೆಗಳಿಗೆ ಆ ಫಾಸ್ಫರಸ್ ಸಿಗಂಗಿಲ್ಲ. ಆವಾಗ ಈ ಗೋಕೃಪಾಮೃತವನ್ನು ನೀರಿನೊಂದಿಗೆ ಬಿಡುವುದರಿಂದ ಈ ಸೂಕ್ಷ್ಮ ಜೀವಾಣುಗಳು 2-3 ಫೂಟ್ ಒಳಗೆ ಹೋಗಿ ಅಲ್ಲಿರುವಂತ ಫಾಸ್ಫರಸ್ ಅನ್ನ ಅಂದ್ರೆ ಕಣದ ರೂಪದಲ್ಲಿರುವಂತ ಫಾಸ್ಫರಸ್ ಅನ್ನ ತಿಂದು ಅದನ್ನ ವಾಟರ್ ಸಾಲ್ಯುಬಲ್ ಅಂದ್ರೆ ನೀರಿನಲ್ಲಿ ಕರಗುವಂತ ಅನ್ನದ್ರವ್ಯವಾಗಿ ಕನ್ವರ್ಟ್ ಮಾಡಿ ನೀರೊಳಗೆ ಯಾವಾಗ ಕರಗುತ್ತೋ ಅವಾಗ ಅದು ಮೇಲೆ ಬರ್ತದೆ. ಭೂಮಿಯಿಂದ ಮೇಲೆ ಬಂದ ತಕ್ಷಣ ಅದು ಬೇರಿನ ಮುಖಾಂತರ ಬೆಳೆಗಳಿಗೆ ಹೋಗಿ ಬೆಳೆ ಉತ್ಕೃಷ್ಟವಾಗಿ ಬರ್ತದೆ. ಫಾಸ್ಫರಸ್ ಜಾಸ್ತಿ ನಮಗೆ ಅಂದ್ರೆ ಫಾಸ್ಫರಸ್ ಜಾಸ್ತಿ ಸಪ್ಲೈ ಆಯ್ತು ಅಂದ್ರೆ ಮಾತ್ರನೇ ಫಲ ಜಾಸ್ತಿ ಬಿಡ್ತಾವೆ. ಫಲ ಜಾಸ್ತಿ ಬಿಡಕ್ಕೆ ಕಾರಣ ಫಾಸ್ಫರಸ್ ಇರ್ತದೆ. ಅಂದ್ರೆ ಇದು ಕೆಲಸ ಗೋಕೃಪಾಮೃತ ಮಾಡ್ತದೆ. ಅದಾದ ನಂತರ ಜೊತೆಗೆ ಪೆಸ್ಟ್ ಅಂಡ್ ಡಿಸೀಸ್ ಕಂಟ್ರೋಲ್, ಇದು ಅತಿ ಮುಖ್ಯವಾಗಿ ಎಲ್ಲರೂ ವಿನಯ್ ಗೋಪಾಲ್ ಭಾಯ್ ಅವರು ಹೇಳಿದರು. ಪ್ರತಿ ವರ್ಷ ಏನಿಲ್ಲ ಅಂತಂದ್ರೂ ಭಾರತದ್ದು ರೈತ ಮತ್ತು ಸರ್ಕಾರದ ಜೇಬಿನಿಂದ 7 ಲಕ್ಷ ಕೋಟಿ ಬರೀ ಇದು ಪೆಸ್ಟಿಸೈಡ್ದು, ಇನ್ನ ಗೊಬ್ಬರ, ಯೂರಿಯಾ, DAP, ಟಾನಿಕ್ ಇದ್ರದ್ದು ಸೇರಿಸಿದ್ರೆ ವರ್ಷಕ್ಕೆ ಏನಿಲ್ಲ ಅಂದ್ರೂ 11 ಲಕ್ಷ ಕೋಟಿ ರೂಪಾಯಿ ನಮ್ಮ ದೇಶದಿಂದ, ನಮ್ಮ ರೈತರ ಜೇಬಿನಿಂದ, ಸರ್ಕಾರದ ಜೇಬಿನಿಂದ ಹೊರದೇಶಗಳಿಗೆ ಹೊಂಟದ.
ಅಂದ್ರೆ ನಾವು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಸಹಿತ ದೇಶದ ಆರ್ಥಿಕತೆ ಅಧೋಗತಿಗೆ ನಾವೇ ಕಾರಣ ಆಗತ್ತೀವಿ, ರೈತರನ್ನು ಒಳಗೊಂಡು. ನಾವು ಹೇಳ್ತೀವಿ ದೇಶ ಮೇಲೆ ಬರಬೇಕು ಅಂತ ಹೇಳಿ, ಆದ್ರೆ ಇಲ್ಲಿ ನಾವೇ ಹೊರದೇಶಗಳ ಕಂಪನಿಯಿಂದ ತಯಾರಾದಂಥ ರಾಸಾಯನಿಕಗಳನ್ನು ತಗೊಂಡು ನಮ್ಮ ದುಡ್ಡನ್ನು ಅವ್ರಿಗೆ ಕೊಡ್ತೀವಿ. ಇದರಿಂದ ದೇಶವು ಉದ್ಧಾರ ಆಗಂಗಿಲ್ಲ, ರೈತರು ಉದ್ಧಾರ ಆಗಂಗಿಲ್ಲ. ಮತ್ತು ಬರಬರ್ತಾ ಸಮಾಜ ಅಧೋಗತಿಗೆ ಹೊಂಟದ. ಅಂದ್ರೆ ವಿಷಯುಕ್ತವಾದಂಥ ಅನ್ನವನ್ನು ಕೊಡಕತ್ತೀವಿ. ಅದನ್ನು ತಡೆಯುವಂಥ ಕೆಲಸ ಸಹಿತ ಮಾಡುವಂಥ ಕೆಲವು ಸೂಕ್ಷ್ಮ ಜೀವಾಣುಗಳು ಅಲ್ಲದಾವು. ಹೆಂಗೆ ಮಾಡ್ತಾವು ಈ ಸೂಕ್ಷ್ಮ ಜೀವಾಣುಗಳು ಅಂದ್ರೆ, ಬೆಳೆಗಳಿಗೆ ಹಾನಿಯನ್ನುಂಟು ಮಾಡುವಂಥ ಕೆಲವು ರೋಗಾಣುಗಳು ಇರ್ತಾವೆ. ಯಾವ್ಯಾವ 5 ಪ್ರಕಾರದ ರೋಗಾಣುಗಳು ಯಾವುವು? ಒಂದಷ್ಟು ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಇನ್ಸೆಕ್ಟ್ ಆಗಿರ್ಬೋದು, ಪೆಸ್ಟ್ ಆಗಿರ್ಬೋದು, ಅಥವಾ ಫಂಗಸ್ ಆಗಿರ್ಬೋದು, ಶಿಲೀಂಧ್ರಗಳಂತೇಳಿ ಕರಿತೀವಲ್ಲ. ಆ 5 ಪ್ರಕಾರದ ಜೀವಾಣುಗಳ ಮೇಲೆ ಇವುಗಳ ಸಂತತಿಯನ್ನು ಜಾಸ್ತಿ ಮಾಡ್ತಾವ. ಇವುಗಳ ಸಂತತಿಯನ್ನು ಜಾಸ್ತಿ ಮಾಡಿ ಅದನ್ನ ತಿಂತಾವ. ಅದನ್ನ ತಿಂದು ಅದನ್ನ ಇನ್ನಿಲ್ಲದಂತೆ ಮಾಡಿ ನಮ್ಮ ಬೆಳೆಯನ್ನು ಸಂರಕ್ಷಿಸುವಂತ ಕೆಲಸ ಸಹಿತ ಮಾಡುವಂತ ಸೂಕ್ಷ್ಮ ಜೀವಾಣುಗಳು ಅಲ್ಲದ. ಅದಾದ ನಂತರ ರೆಡ್ಯೂಸಸ್ ಟಾಕ್ಸಿಸಿಟಿ ಅಂತ ಹೇಳಿ ಕರೆದ. ಟಾಕ್ಸಿಸಿಟಿ ಇದು ಈಗಿನ ಕಾಲಘಟ್ಟಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿತ್ತು. ಯಾಕಂದ್ರೆ ಕೃಷಿ ಪ್ರಾರಂಭ ಆಗಿ ಹೆಚ್ಚು ಕಮ್ಮಿ 15,000 ವರ್ಷ ಬಲರಾಮನ ಕಾಲದಿಂದ ಪ್ರಾರಂಭ ಆಯ್ತು ಅಂತೇಳಿ ಕರೀತಾರೆ. ಅಂದ್ರೆ ಮಹಾಭಾರತ ಆಗಿ 8-10 ವರ್ಷ 1000 ವರ್ಷ ಆಯ್ತು, ಅಥವಾ ಕೆಲವೊಂದು ಆಧಾರದ ಪ್ರಕಾರ 15,000 ವರ್ಷ ಆಯ್ತು ಅಂತಂತಾರೆ. ಅಂದ್ರೆ ಬಲರಾಮ ಯದುವಂಶ ಒಬ್ಬರ ಹತ್ರ 12 ಲಕ್ಷಕ್ಕೂ ಅಧಿಕ ಆಕಳಿತ್ತು. ಆ 12 ಲಕ್ಷಕ್ಕೂ ಅಧಿಕ ಆಕಳು ಪ್ರತಿದಿನ 10 kg 15 kg ಸಗಣಿ, 15 20 ಲೀಟರ್ ಗೋಮೂತ್ರ ಕೊಡ್ತಿತ್ತು. ಅಂದ್ರೆ ಎರಡೂ ಸೇರಿಸಿ ಒಂದು 40 kg ಆದ್ರೆ 40 kg ಇಂಟು 12 ಲಕ್ಷ ಅಂತ ಹೇಳಿ ಕರೆದ್ರೆ ಎಷ್ಟಾಯ್ತು ಒಂದು ದಿನಕ್ಕೆ? ಅಷ್ಟು ಸಗಣಿ ಗೊಬ್ಬರ ಬರೀ ಒಂದೊಂದು ವಂಶದಿಂದ ಇಷ್ಟಕ್ಕೊಂದು ಇದೇ ಭಾರತ ಭೂಮಿಯೊಳಗೆ ಬೀಳ್ತಿತ್ತು. ಅದನ್ನ ಈ 70 ವರ್ಷ ಹಸಿರು ಕ್ರಾಂತಿ ಆದ ಮೇಲೆ ಏನ್ ಮಾಡಿದ್ವಿ ನಾವು? ಒಂದು ಬಗಸಿ ಹಾಕಿದ್ವಿ. ಅದಾದ ನಂತರ ಮರು ವರ್ಷ ಒಂದು ಪಾಕೆಟ್, ಅದಾದ ನಂತರ 2 ಪಾಕೆಟ್, ಈಗ 10-12 ಪಾಕೆಟ್ ಒಂದು ಬೆಳೆಗೆ ಒಂದು ವರ್ಷಕ್ಕೆ 1 ಎಕರೆಗೆ ಬಂದು ನಿಂತದ್ದು. ಹಂಗ ಏನು ಯೂರಿಯಾ, ಉದಾಹರಣೆಗೆ ಒಂದು ಯೂರಿಯಾದಂತ ಹೇಳ್ತೇನೆ. ಯೂರಿಯಾನ ನಾವು ಒಂದು 50 kg ಒಂದು ಪ್ಯಾಕೆಟ್ ತಂದ್ವಿ ಅಂತಂದ್ರೆ ಅದ್ರೊಳಗೆ 43% ಮಾತ್ರ ಯೂರಿಯಾ, ವಾಟರ್ ಸಾಲ್ಯುಬಲ್ ಯೂರಿಯಾ ಇರುತ್ತದೆ, ರಾಸಾಯನಿಕ ರೂಪದೊಳಗೆ ಅದು ಸಹಿತ. ಉಳಿದ 50% ಬರೀ ಕ್ಷಾರ ಇರ್ತದ. ಅದು ಕರಗಾಮೂ ಇಲ್ಲ ನೀರಾಗ, ಗಾಳಿಯಲ್ಲಿ ಇವ್ಯಾಪರೇಟ್ ಅಂದ್ರೆ ಹಾರಿ ಹೋಗಾಮೂ ಇಲ್ಲ. 70 ವರ್ಷದಿಂದ ಹಾಕಿದಂತ ಈ ದುಷ್ಪರಿಣಾಮವೇ ಈಗ 15 ಫೂಟ್ ಇದ್ದಂತ ನೀರು 1800 ಫೂಟ್ ಆದ್ರೂ ನೀರು ಸಿಗ್ತಿಲ್ಲ. ಅಂದ್ರೆ ಆ 70 ವರ್ಷದಿಂದ ಏನು ಹಾಕಿದೀವಲ್ಲ ಯೂರಿಯಾ, 43% ಆಯ್ತು, ಒಂದಿಷ್ಟು ಬೆಳಿಗ್ಗೆ ಉಪಯೋಗ ಆಯ್ತು, ಒಂದಿಷ್ಟು ಗಾಳಿ ಮುಖಾಂತರ ಮೇಲೆ ಹಾರು ಹೋಯ್ತು ಬಿಸಿಲಿಗೆ. ಉಳಿದ 57% ಪ್ರತಿ ವರ್ಷ ಹಾಕಿ 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 ಒಂದು ಕಾಂಕ್ರೀಟ್ ಪದರ ಮಾಡಿಬಿಟ್ಟಿವಿ ಪ್ರತಿ ಕೃಷಿಕನ ತೋಟದೊಳಗೆ. ಆ ಪದರಿನಿಂದನೇ ನೀರು ಕೆಳಗೆ ಹೋಗ್ತಿಲ್ಲ. ಆ ಪದರನ್ನು ಸಹಿತ ಒಡೆಯುವಂತ ಕೆಲಸವನ್ನು ಮಾಡುವಂತ ಕೆಲ ಸೂಕ್ಷ್ಮ ಜೀವಾಣುಗಳು ಇಲ್ಲಿದೆ. देखिए सारे प्लॉट में हमने सेम गोबर डाला है, एक में बैक्टीरिया अप्लाई किया है, एक में नहीं किया है, सेम ही बीज है, एक में फॉइलर किया तो फर्क दिखता है ना। वैसे ही आप आपके खेत के छोटे वैज्ञानिक बन गए। मैं बोल रहा हूँ छोटा प्रयोग करके देखिए, परिणाम मिला फिर पूरा खेत कीजिए, है ना। तो सेम बीज है, सेम जमीन है, अनुभूति कीजिए। नेक्स्ट, ये गेहूं है, ये गेहूं है, गेहूं बंसी की वैरायटी, 4.5-5 फीट ऊंचा गेहूं हुआ है। ये धीरूभाई करके है बोटाद गढ़ड़िया गांव से, और उनको 4 क्रॉप में जबरदस्त परिणाम मिले, मूंगफली से लेके सभी में। और उन्होंने लगभग जैसे हमको परिणाम मिलता है तो हम एक विनती करते हैं कि कम से कम आपको 100 लोगों को बांटना है। ये भाई साहब 3000 लोगों को बांट चुके हैं, तो वो और लोगों को शिविर ले रहे और फ्री बांट रहे, बहुत अच्छे से कार्य करते हैं। नेक्स्ट, ये वाशिम कृषि विज्ञान केंद्र माननीय पाटिल जी है, उन्होंने एक ही खेत में 4 प्रयोग किए। ये पूरा हल्दी जो आप देख रहे हैं वो पूरा गौकृपा अमृतम आधारित है, ठीक है, हल्दी है। उन्होंने परिणाम लिया और वो भी कम से कम 2700 लोगों को फ्री बांट चुके। हमारा लाइव वेबिनार भी हुआ, तो उनके साथ बहुत अच्छे से कनेक्शन हम लोग के है। तो 7 कृषि विज्ञान केंद्र में ये परिणाम ले रहे और लोगों को फ्री बांट रहे अलग अलग जगह पे। नेक्स्ट, ये देखिए, ये कपास है। गुजरात में सबसे ज्यादा जहां पेस्टिसाइड डलता है उसमें से एक एरिया है चोइला, अरवली।
लेफ्ट साइड में ये उजास भाई पटेल का कपास है और राइट साइड में उनके कजिन का कपास है। दोनों में फर्क दिखता है ना? देखिए ये राइट साइड में केमिकल पेस्ट किया, इससे 80% कम खर्चे में उजास भाई का है लेफ्ट साइड में। क्या क्या फर्क दिखता है मुझे जवाब दीजिए। ग्रीन ज्यादा है और डेंसिटी ज्यादा है, फुल ज्यादा है। और किसी को कुछ अलग देखा? बड़ा दिखता है। और एक मैं अंतर दिखाता हूं। ये भाई साहब ने बैक्टीरिया छिड़का तो थोड़ा हवा में से उड़ के बाजू वाले की एक लाइन में चला गया है, बाजू वाले की एक लाइन सुधर गई, दिखा? ठीक है, तो बाजू वाले को बोलना पड़ेगा आप डालो क्या? नहीं ना, हाँ वो उसका लाइन बोलेगा तो वो तुरंत बाजू वाला एडॉप्ट करके ये कर रहे, तो उजास भाई भी वहां पे फ्री बांट रहे। ये अंगूर के अंदर जो सबसे ज्यादा, ये बागलकोट में कर्नाटक में ही परिणाम लिया शिवानंद जी ने, तो अंगूर के अंदर बहुत पेस्टिसाइड डालता है। अंगूर दुनिया का श्रेष्ठ फल बोला है आयुर्वेद में, और हमारा अंगूर का एरिया के अंदर अगर ये गौकृपा अमृतम को अच्छे से उपयोग किया पूरे वर्ल्ड में डिमांड रहेगा। तो किसान को अगर वैल्यू एडिशन करना है तो ऑर्गेनिक किया तो खर्चा भी कम होएगा और उत्पादन का पैसा भी भविष्य में ज्यादा मिलेगा। नहीं मिला तो कुछ नहीं, बट उत्पादन खर्चा कम हो गया ना, उसमें आपका प्रॉफिट बढ़ जाएगा। ये देखिए गाय का घास चारा उगाया, तो गाय का घास चारा ये नेपियर हाइब्रिड है, शिक्षा के बलूच के। लेफ्ट साइड में उन्होंने डाला है, उसी का खेत है, राइट साइड में उन्होंने नहीं डाला, तो अंतर दिख रहा है ना? कम से कम 2 से 2.5 गुना फर्क है। तो इतना बड़ा उत्पादन का फर्क, और घास जो बना वो ज्यूसी बन गया, ज्यूसीनेस बढ़ गया, रस वाला हो गया, तो गुणवत्ता भी बढ़ गई। तो गाय बहुत भाव से खाती है और साथ में गाय का हेल्थ भी बदल गया है, तो बहुत अच्छे से परिणाम यहाँ पे मिलता है। और हम लोग ने प्रयोग कर रहे, हम लोग सर अभी 8 एकड़ भूमि में नेपियर और जिंजवा का कॉम्बिनेशन करके, नेपियर मेन है, हमारे पास भूमि कम है, हर रोज 6 टन घास निकालते हैं, हर रोज 6 टन, और अभी उसका नेक्स्ट टारगेट है 10 से 11 टन पर डे। तो वो गौकृपा अमृतम से ज्यादा उत्पादन, ज्यादा गोबर, ज्यादा गौकृपा अमृतम, ज्यादा परिणाम मिलेगा। तो आप भी ये उत्पादन ले सकते हैं। नेक्स्ट, ये गन्ने के अंदर, ये कृषि वैज्ञानिक ही थे आनंद में, उन्होंने ये गन्ने के अंदर ये बैंगन और दाढ़ी तीनों में परिणाम लिया हुआ है। ये जनरली नेपियर छोटा होता है तो लाइट ग्रीन होता है, आप छोटे से ही देख सकते हैं डार्क ग्रीन कलर आ रहा है। ये यूपी के अंदर गन्ने के अंदर परिणाम है। यूपी के अंदर राइस के अंदर हरदा नाम का रोग आता है, ये जहां पर भी अप्लाई किया हरदा का नाम रोग आया ही नहीं। तो वहां के कृषि अधिकारी वहां देखने गए, उन किसानों को जिले का प्रथम अवार्ड मिलने जा रहा है। तो वहां पे भी यूपी में भी सुंदर परिणाम मिलना चालू हुआ है। ये केला है, 15 से लेके 25 किलो की लूम होती है, ये सैलाइन लैंड में परिणाम मिला है। ये केला 30 किलो से लेके 55 किलो की लूम हो गई। तो केले के अंदर भी परिणाम है। और सैलाइन लैंड आज तक 10 प्रकार की मिट्टी सभी में परिणाम मिला है, 65 क्रॉप सभी में परिणाम मिला है। ये गाय माता का ताकत है। ये अजवाइन, अजवाइन के अंदर भी आप देख सकते हैं कितने सुंदर परिणाम है। कुंभारिया गांव है और उन्होंने बहुत सुंदर थे, वो जटिल क्रॉप ही इनिशियल स्टेज में, उसमें सुंदर परिणाम मिला। दिख रहा है दादा? नेक्स्ट, ये मिर्ची, मिर्ची के अंदर कुकड़वाई नाम का रोग आता है, 25,000 रुपये लीटर दवाई से भी नहीं जाता है। एमपी, मध्य प्रदेश और गुजरात में काफी लोगों ने मिर्ची की खेती छोड़ दी थी, लेकिन ये जैसे अप्लाई करते हैं विदिन 1 वीक, हफ्ते के अंदर सब मेजर वायरस कंट्रोल हो जाता है। आप देख सकते हैं मिर्ची का हेल्थ क्या है, मिर्ची की बैठक कितनी है। अच्छा है मिर्ची है ना? तो आप प्रयोग कर सकते हैं आपके खेत में। 10 मिर्ची के पौधे 5 में डालो, 5 में मत डालो, अनुभव कीजिए, तो तुरंत पता चलेगा गौकृपा अमृतम गाय ने क्या आशीर्वाद दिया है। नीचे और ऊपर दोनों करना है, जैसे हमने वो 5 स्टेप बताया वैसा जी। नेक्स्ट, ये 12 आम, ये देखिए आम का पेड़ है, और ये कच्छ में जितेंद्र भाई करके उन्होंने उपयोग किया है। बोलते हैं हमारी जिंदगी में कच्छ में कभी इतना फ्लावरिंग हमने नहीं देखा है। फ्लावरिंग कितना है आप देख सकते हैं आम का, अच्छा है ना? ये जितेंद्र भाई ने 45,000 लीटर, 45,000 लीटर का टैंक बनाया बैक्टीरिया का। 25,000 से लेके 50,000 लीटर वाले तो बहुत सारे हैं। पंजाब में एक भाई साहब 2.5 लाख लीटर का गौकृपा अमृतम का टैंक बना रहे हैं। तो सब लोग अपने खेत में ही ये प्रोसेस बनाना चालू कर रहे, तो
तो वो छोटा गड्ढा करके आप प्लास्टिक डाल के भी कर सकते, तो बड़ा खर्चा करने की भी जरूरत नहीं, बट इसको छांव चाहिए, ऊपर थोड़ा ढक्कन चाहिए, या फिर ढक्कन मतलब ऊपर हवा का आना जाना चाहिए, ऐसा ग्रीन नेट कर सकते हैं। ड्रैगन फ्रूट के अंदर परिणाम सुंदर है, आप देख सकते हैं। ये ककड़ी, करमदा, ये देख सकते हैं जामुन के अंदर। ये भाई साहब विदेश जाने वाले थे, इनका टिकट बन चुका था और हमारा शिविर अटेंड किया, गुजरात से है। और जैसे पूरा अनुभव आया कि ये बैक्टीरिया से कुछ हो सकता है क्या, उन्होंने जाके प्रयोग किया तो सुंदर परिणाम मिले। तो यंगस्टर, तो मतलब जो विदेश जाने वाले थे उनका मन हो चुका कि नहीं, इधर परिणाम मिलता है, इधर पैसा मिलेगा, तो मैं विदेश क्यों जाऊं। तो उन्होंने टिकट वीजा सब कैंसिल कर दिया। तो ऐसे 1000 से ज्यादा युवान अपने संग जुड़ चुके हैं। मैं भी चाहता हूं कि आपके बच्चे आपके घर पे ही रहे, ना विदेश जाए ना शहर जाए, सम्मान पूर्वक वापिस खेती वापिस करे। आज देखिए, उत्तम खेती, मध्यम व्यापार, कनिष्ठ नौकरी बोला गया। आज के लोग उसका उल्टा करने का प्रयत्न, ऐसा नहीं करना। वापिस वो देखो, शहर जाएगा, नौकरी करेगा, यस बॉस करना पड़ेगा। छोटा खोली जैसा घर लेगा, जमीन बिकवा के, है ना, घर पे ना घर का ना घाट का, ऐसा होगा। वो आपके खेत का राजा है, आप आपके खेत के राजा है, आप स्वतंत्र हैं और आप सबको पुष्ट करते, पूरी सृष्टि को। तो मेरी विनती है, आप पशु पक्षी को खिलाते हैं, आप मनुष्य को खिलाते, दुनिया का श्रेष्ठ कार्य करते। सिर्फ हम भटक गए थे, गाय को छोड़ गए। गाय से जितना दूर जाएंगे हमको तकलीफ पड़ेगा। ये गाय माता ने वापस आने का मौका मिला है, तो मेरी विनती है, अगर अच्छे से आपको खेत में परिणाम मिला तो सब लोग गांव वाले मिलकर तय करें कि गांव में बेटी गांव में ही जाएगी, एक दूसरे से वही रिश्ता करेंगे। तो क्या अभी एक नया ट्रेंड चला है, शहर जाएंगे उसको ही लड़की देंगे, ये सब हटाना है। अरे वो एकदम सम्मान का, गर्व का विषय है गाय का रखना। और नेक्स्ट आप देखेंगे, कांदा है, गुरुकुल के बच्चों ने कांदा उगाया। कुछ अनाउंसमेंट है? 10 मिनट है। ये देखिए, सफेद कांदा गुरुकुल के बच्चों ने उगाया। ये 6 साल से गायदारी करते थे, तो इनको निमेटोड और ये सब अलग अलग फंगस लगे थे, अमरूद। 6 एजेंसी बदली, परिणाम नहीं मिला। जैसे ही अपना अप्लाई किया, ये पूरा बदलने लगा। नेक्स्ट 15 दिन में पूरी पाड़ी ऐसे हो गई थी। नेक्स्ट, और अमरूद के अंदर 5 बैठते जनरली, 1 या 2 रहते, बाकी गिरते। उसकी जगह पे 1 या 2 ही गिरे, बाकी सब रह गए। टिंडे के अंदर परिणाम। ये गोभी फ्लावर, जो दुनिया का सबसे ज्यादा पेस्टिसाइड लगता है, उसमें से क्रॉप है। पूरा क्रॉप आप देख सकते, गौ कृपा अमृतम के ऊपर आधारित है। ये हो गया तो सब होता है ऑलमोस्ट। तो ये भी आप जो भी किसान कर सकते हैं, बहुत अच्छे से कर सकते हैं। नेक्स्ट, ये आलू के अंदर परिणाम लिया, 400 मन आलू निकला है इनका, तो बहुत सुंदर परिणाम है। ये भाई साहब केमिकल के लिए फेमस थे, राइट साइड वाले शशिकांत भाई, तो वो केमिकल के लिए फेमस थे। उन्होंने जैसे प्रयोग किया, परिणाम मिला, तो आजू बाजू के 30 गांव को प्रशिक्षण करके सबको फ्री बांट। तो आपको भी ये करना है। नेक्स्ट, जवारी के अंदर। नेक्स्ट, ये 30 साल केमिकल उपयोग करने के बाद फर्स्ट सीजन के अंदर आलू का परिणाम है। कहीं कमी दिख रही है क्या? तो पहली सीजन में परिणाम मिला है। नेक्स्ट, ये एरंडी के अंदर कैस्टर, ये 8 फीट का कैस्टर होता है, इसकी जगह पे सीधा 15 फीट का हो गया। नेक्स्ट, ये वाटरमेलन के अंदर परिणाम है, उसकी मिठास भी बदल गई। मतलब एक प्लॉट अलग जो गौ कृपा अमृतम का था, उधर प्रोडक्शन भी ज्यादा था, उसकी मिठास भी ज्यादा। ये पपीते के अंदर 500 एकड़ में एक गांव में पपीता हुआ है, उसमें से जो लोग ने गौ कृपा अमृतम अप्लाई किया, उधर फंगस, ये वायरस नहीं है, और उनके पपीता का आप लस्टर और हेल्थ देख सकते हैं। और बाजू में सब है, तो इतना ताइवानी पपीता, उसकी वजह इतना बड़ा हुआ, मिठास भी बदल गई, दाम भी ज्यादा मिला। तो ये सब प्रकार से किसान को फायदा देने वाला है। ये पालक का पत्ता आप देख सकते हैं, करेला, ये बीट गुरुकुल के बच्चों ने उगाया, 350 ग्राम से 4.5 किलो का बीट हुआ है, साइज देख सकते हैं। ये बच्चे लोग किए, तो बड़े। ये मेथी, गाजर, नेक्स्ट आंवला, ये तुवेर दाल, ये तुवेर दाल बच्चों ने उगाया है। तुवेर दाल ये गुरुकुल के बच्चों ने उगाया, आप साइज देख सकते हैं। तुवेर दाल अगर बड़ा साइज हो गया, ये बड़ा होता है, पत्ता दाना सब बड़े प्रमाण में बैठता है। तो बड़े प्रमाण में पत्ता निकला तो गाय भी कितना पलेगा। टेम्पररी अगर आपको ऐसा लगे कि मुझे 1 साल प्रयोग करना है, तो क्या करना है कि आजू बाजू की गौशाला को तुवेर का भूसा सब आप फ्री में दे दीजिए, उसका डबल गोबर ले लीजिए। ठीक लग गया तो घर पे गाय लेके आ जाएंगे, हमने छोड़ी हुई है ना। वापिस घर पे गाय आएगी, वापिस सब खील उठेगा। इधर का मुख्य क्रॉप वही है। नेक्स्ट,
ये देखिए हमने कौन सी दिशा में कौन सा वृक्ष लगना चाहिए, ये वृक्ष के डाटा है। तो कौन से वृक्ष, कौन से, ये नक्षत्र वन है, ऐसे ही 9 ग्रह के 9 वृक्ष लगा सकते हैं। तो एक पुस्तिका तैयार कर रहे हैं 200 पत्ते की, उसके अंदर सरल 5 चरणों में खेती, यही की देशी गाय क्यों रखनी है, नंदी कैसे सिलेक्ट करना, गाय कैसे सिलेक्ट करना, गाय का इलाज आजू बाजू की औषधि से कैसे करना, मनुष्य का 90% इलाज कैसे उधर आजू बाजू की औषधि से करना, पंचगव्य का सेवन कैसे करना, गौमूत्र कैसे लेना, पीत वालों को कैसे लेना, दूध कैसे लेना, घी खा के पानी क्यों नहीं पीना, पीना है तो कैसे पीना, सारा डेटा। और साथ में विरुद्ध आहार, ये महीने में ये खाना, ये नहीं खाना, ये करना, ये नहीं करना, तो 90% प्रॉब्लम ऐसे ही सॉल्व हो जाएगा। सवेरे से शाम को उपयोग होने वाली प्रोडक्ट, जैसे मेरा ये 24वां साल चल रहा है, मैं साबुन शैम्पू उपयोग नहीं कर रहा हूँ, तो गोबर का पाउडर उपटन सब बना के नहा लेते, अच्छा चलता है, वो उल्टा अच्छा चलता है। आपको शेविंग करना है, दही लगा के करो, बेस्ट शेविंग होता है, शेविंग क्रीम की गाँव को जरूरत ही नहीं है, आप करके तो देखो, तो बहुत बढ़िया परिणाम मिलते हैं। तो ये सारा प्रोडक्ट उपयोग सवेरे से शाम तक, आपके घर पे पैसा बचेगा, उसमें तो गाय पल जाएगी, है ना। तो ये सारा पुस्तिका फ्री रहेगा, ऐसा कुछ हम लोग प्लान कर रहे हैं। और उसी के अंदर लगभग 1 लाख पुस्तक तो एडवांस में बुक हो चुका है, सब फ्री जाएगा। कोई अपने वो एरिया में स्पॉन्सर कर रहा है, कोई अपने एरिया में स्पॉन्सर कर रहा है, और प्रिंटर भी बोला हम 30 रुपए में छाप के देंगे। जो भी आपको छापना है, ई बुक हम सीधा दे देंगे, जिनको करना है आप कर सकते हैं, बट मुख्य कार्य है फैलाना। ये फटाफट मैं बताता हूँ कैसे हम लोग चल रहे हैं। नेक्स्ट 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 नेक्स्ट, ये देखिए, ये प्रभु स्वदेशी जी है, एक बार खड़े हुई, अपने शादी में रिटर्न गिफ्ट में गौग्रुप अमृतम बांटे। मतलब आज किसान ने क्या टेंडेंसी, कुछ जगह पे पता है कि आपको कुछ अच्छा चीज परिणाम मिला, बहुत अच्छा क्रॉप है, बाजू वाले ने पूछा ये क्या डाला तुमने, बहुत अच्छा है, तो सच बताने जगह पे डिब्बा बदल देते हैं। ऐसा होता है इधर? नहीं होता है ना? अच्छा, लेकिन ऐसा कभी नहीं करना। अपना हृदय विशाल बना देना, दुश्मन को जाके पहले दो, सबको बांटो, जल्दी बांटो, किसान की मदद करके खड़ा हो जाना चाहिए। तो हमको बहुत भावना पूर्वक इसमें आगे बढ़ना है। नेक्स्ट नेक्स्ट, ये कर्नाटक का ही शिविर है। नेक्स्ट नेक्स्ट, ये कर्नाटक में, ये कर्नाटक में, ये जूनागढ़ में, ये गायत्री परिवार में किया था। नेक्स्ट, ये 3600 किसान थे हमारे सुरेंद्रनगर। नेक्स्ट, ये किसान संघ। नेक्स्ट, ये तेलंगाना में, ये स्वामी समर्थ जिनके संस्थान में हम, तो वहाँ पे मैं गया था 1.5 साल पहले, वहाँ पे 2500 किसान के ऊपर उन्होंने प्रयोग कर लिया, और आबा साहब खुद यहाँ पे आए थे गौशाला, और उन्होंने 50 लाख किसानों को 2 साल में पहुंचाने का प्लानिंग किया है। तो आबा साहब और सब लोग मिलके अपन प्लानिंग करेंगे ज़्यादा कि कैसे करेंगे। नेक्स्ट नेक्स्ट नेक्स्ट, ये सूरत, ये भरूच, ये आबा साहब खुद आए थे अपने फील्ड पे, वो सारे परिणाम देखने के बाद खुद आए, और सब लोग मिलके प्लानिंग कर रहे कि सब सज्जन लोग पूरे भारत में एक हो, और एक हो करके पूरी टीम हो करके पूरा इसको डिसेंट्रलाइज करें। नेक्स्ट, ये किसान की, ये स्वदेशी मेला राजीव जी की हमारे दिल में बसते हैं, तो बिल्कुल उसको सुनना चाहिए, और सब लोग मिलकर इसमें खड़े हैं। तो जबलपुर में ये कृषि विज्ञान केंद्र, इंदौर में भी हमारा कार्यक्रम हुआ था, वैज्ञानिक और किसानों ने रखा था। कथा में 3 जगह पे हमको अलॉट हुए 2-2 घंटा, रायपुर कृषि यूनिवर्सिटी, ये चलता रहेगा। बट आखिर में मैं 2 बात बताना चाहता हूँ। हमारे गुरुकुल में हम बच्चों को डिग्री सर्टिफिकेट कुछ नहीं, इवन मेरे बच्चे को भी वहां पे गाय धोना होता है, गोबर उठाना होता है, सब होता है। मेरा 15 साल का बेटा भी 10 गाय धोता है। तो गाय धोना, गोबर उठाना वो सम्मान का विषय है। आप खुद काम करना सीखो। आज खेत में क्या होता है, हम लोग कम जाते हैं, लेबर को ज्यादा भेजते हैं। खुद काम करना है, कर्मनिष्ठ और धर्मनिष्ठ बनो, कोई चिंता का विषय नहीं रहेगा। वापिस भारत का नवनिर्माण इससे से होगा। आखिर में मेरे ख्याल से अभी काफी समय हो चुका है, तो ಎರಡನೇದ್ದು ಕನ್ನಡದಲ್ಲಿ ನಾಮದೇವ್ ಪವಾರ್, ಈಗೇನು ಅನುವಾದ ಮಾಡಿ ಹೇಳಿದ್ರಲ್ಲ, ತುಕಾರಾಮ್ ಪವಾರ್, 8660 62 9659 ಈ ಗೋಪಾಲ್ ಸುತಾರಿ ಅವ್ರ ಜೊತೆಯಲ್ಲಿ ಇರುವವರು ಭಗತ್ ಸಿಂಗ್ ಅಂತ ಹೇಳಿ, ಅವ್ರ ನಂಬರ್ ತಗೋರಿ 6351000349. ಸೊ ಸಮಸ್ಯೆ ಬಂದಾಗ ಇವುಗಳು. ಈಗ ನಂದೊಂದು ಪ್ರಶ್ನೆ ಇದೆ,
ಈಗ 15 ಅರ್ಧ ತಾಸಿನ ನಂತರ ಊಟ ಮಾಡಬೇಕು. ಪ್ರದರ್ಶನಿಯಲ್ಲಿ ಏನೇನು ಸಾವಯವ ಉತ್ಪನ್ನವಿದೆ ಅದನ್ನು ನೋಡಬೇಕು. ಇಲ್ಲಿ ನಿಮಗೆ ಗೋಕೃಪಾಮೃತ ಒಬ್ಬರಿಗೆ 1 ಬಾಟ್ಲಿ ಕೊಡ್ತೀವಿ. ಸಾಕಷ್ಟಿವೆ, ಜಗಳಾಡೋ ಜರುರತ್ತಿಲ್ಲ. ಜೊತೆಗೆ ಇದರ ಬಳಕೆಯ ಬಗ್ಗೆ ಒಂದು ಪಾಂಪ್ಲೆಂಟ್ ಕೊಡ್ತೀವಿ, ನಿಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿ. ಸೊ ಇದನ್ನು ಸಂಪೂರ್ಣ ಸರಿಯಾಗಿ ಬಳಕೆ ಮಾಡಬೇಕು. ಒಂದು ವಿನಂತಿ, ಯಾರ್ಯಾರ್ದು ಗೋಶಾಲ ಇದೆ ಕೈ ಎತ್ತರಿ. ಕನಿಷ್ಠ 10ಕ್ಕಿಂತ ಹೆಚ್ಚು ಆಕಳಿವೆ ನಮ್ಮಲ್ಲಿ. ಜೋರಾಗಿ ಎತ್ತರಿ ಕೈ ಜರ. ನಂದೊಂದು ವಿನಂತಿ ಇದೆ, ನಿಮ್ಮ ಮನೆಯಲ್ಲಿ ಗೋಕೃಪಾಮೃತ ವಿತರಣೆಯ ಕೇಂದ್ರ ಮಾಡಿ. ಒಂದು ಪರ್ಮನೆಂಟ್ ಒಂದು ಬ್ಯಾರಲ್ ರೆಡಿ ಇರಬೇಕು. ಯಾರೇ ಬಂದರೂ 1 ಬಾಟ್ಲಿ ಕೊಡಬೇಕು. ಅಮಿತಾಬ್ ಬಚ್ಚನ್ ಯಾವ ರೀತಿಯಾಗಿ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾರೆ ಆ ಥರ ಆರ್ಗ್ಯಾನಿಕ್ ಫಾರ್ಮಿಂಗ್ ಅವ್ರ ಹೈಟ್ನು ಅಷ್ಟೇ ಚೆನ್ನಾಗಿದೆ, ನೋಡ್ಲಿಕ್ಕೂ ಅಷ್ಟೇ ಚೆನ್ನಾಗಿದ್ದಾರೆ. ಇದೊಂದು ಕ್ರಾಂತಿಕಾರಕ ಬದಲಾವಣೆ ಏನಪ್ಪ ಅಂದ್ರೆ ಆಕಳ ಮುಖಾಂತರ ತರಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ವೈಜ್ಞಾನಿಕವಾಗಿ ಕೂಡ ಅವರು ವಿಶ್ಲೇಷಣೆ ಮಾಡಿದ್ರು, ಯಾವ ಬೆಳೆ ಮೇಲೆ ಏನಿದೆ. ನೀವೆಲ್ಲರೂ ಇದು ಅಳವಡಿಸಬೇಕು. ನಾವೇನು ಬಸವರಾಜ್ ಪಾಟೀಲ್ರು ಕೂಡ ಅವ್ರದ್ದೇನು ಸಂಘ ಇದೆ, ಅದರಲ್ಲಿ ಕೃಷಿ ಇದೇನಪ್ಪ ಅಂದ್ರೆ ಮೇಲುಸ್ತುವಾರಿ ನಾನು ವಹಿಸ್ಕೊಂಡಿದ್ದೇನೆ. ಕಲಬುರಗಿಯವರು ಕಲ್ಯಾಣ ಕರ್ನಾಟಕದ ಬರೀ ಮಾತಾಡ್ತಾರೆ, ಹೋದ್ಮೇಲೆ ಏನು ಮಾಡಲ್ಲ ಅಂತಕ್ಕಂಥದ್ದು ಆ ಕಡೆ ಮೈಸೂರು ಕರ್ನಾಟಕದವರು ಮತ್ತು ಬಾಂಬೆ ಕರ್ನಾಟಕದವರು ಮಾತಾಡ್ತಾರೆ. ನೀವು ಬರೀ ಮಾತಾಡೋದು ಬಿಟ್ಟು ಏನಪ್ಪ ಅಂದ್ರೆ ಆಚರಣೆಯಲ್ಲಿ ತರ್ತೀವಿ ನನಗೆ ಇವತ್ತಿದೆ. ಸಾಕಷ್ಟು ಸಂಪತ್ತನ್ನು ನಾನು ಈಗ ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಮಂದಿ ವಿದ್ಯಾವಂತರು ಒಕ್ಕಲ್ತನಕ್ಕೆ ಬರ್ತಕ್ಕಂಥ ಕಾಲ ಈಗ ಬರ್ತಾ ಇದ್ದಾರೆ. ಈಗೇನು ಕೊರೋನಾ ಬಂದ ಸಲುವಾಗಿ ಏನಂದ್ರೆ ಸುಮಾರು 100 ಇಂಜಿನಿಯರಿಂಗು, ಇವನ್ ಮೆಡಿಕಲ್ದವರು, ನಮ್ಮ ಸಬ್ಜೆಕ್ಟ್ನವರು ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೇನಂದರೆ BA BCom PUC ಓದೋರು ಬರಬಾರ್ದು ಅಂತೇನಿಲ್ಲ, ಅವರು ಬರ್ಬೋದು. ಆಗಿನ ಕಾಲದಂಗೆ ಬರೀ ಕುಂಟೆ ಹೊಡೆದು ಬಿತ್ತದು ಉಳಿಲಿಲ್ಲ. ಭಾಳ ವೈಜ್ಞಾನಿಕವಾಗಿ ಒಕ್ಕಲ್ತನ ಬೆಳೆದಿದೆ. ಅದೇ ರೀತಿ ಅವರು ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಗೋಕೃಪಾಮೃತದೇನಪ್ಪ ಅಂತಂದರೆ ಪರಿಣಾಮ ಇದೆ ಎಲ್ಲ ಬೆಳೆಗಳ ಮೇಲೆ, ಯಾವ ರೀತಿಯಾಗಿ ನಾವು ಮಾಡ್ಬೋದು ಅಂತ. ನಾನು ಧಾರವಾಡ ವಿಶ್ವವಿದ್ಯಾಲಯ ಕುಲಪತಿ, ದೆಹಲಿಯಲ್ಲಿ ಕೂಡ ಇದ್ದೆ. ನಾನು ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ, ಸಾಕಷ್ಟು ದೇಶಗಳಿಗೆ ಹೋಗಿದ್ದೀನಿ. ಇಂಥದ್ದೊಂದು ಕ್ರಾಂತಿ ಇಂಡಿಯಾದಲ್ಲಿ ಮೊದಲೇ ಇತ್ತು. 100 ವರ್ಷಗಳಿಂದ ಇವರೆಲ್ಲರೂ ಏನಪ್ಪ ಅಂದ್ರೆ ಸಾವಯವ ಕೃಷಿನೇ ಇತ್ತು. ಯಾರ ಮನೆಗೂ ಹೆಚ್ಚಿನ ಕಿರಿಕಿರಿ ಇರಲಿಲ್ಲ. ಮಗಳು ಮದುವೆ ಆಗೋದ್ರೆ ಚೆನ್ನಿಗೆ ಕೊಡ್ತಿದ್ರು ಹೊರತಾಗಿ ಮತ್ತೇನು ಕೊಡ್ತಿರಲಿಲ್ಲ, ಆಕಳನೇ ಕೊಡ್ತಿದ್ರು ಅವಾಗ. ಇದೆಲ್ಲ ಪ್ರತೀತಿ ಇತ್ತು. ಆದರೆ ಈಗ ಬರ್ತಾ ಏನು ಬದಲಾವಣೆ ಆಗಿದೆ. ಸುದೈವಶಾತ್ ನಮಗೂ ಅವರಿಗೂ ಪೂರಕವಾಗಿ ಏನಪ್ಪ ಅಂದ್ರೆ ವಿಷಯಗಳು ಏನಪ್ಪ ಮಂಡನೆ ಆಗಿದೆ. ಧಾರವಾಡದಲ್ಲಿ ರಾಷ್ಟ್ರದಲ್ಲಿ ಯಾಕೆ ಜಗತ್ತಿನಲ್ಲಿ ಮೊಟ್ಟ ಮೊದಲನೇದಏನಪ್ಪ ಅಂದ್ರೆ ಸಾವಯವ ಕೃಷಿದೊಂದು ಸಂಸ್ಥೆ ನಿರ್ಮಾಣ ಮಾಡಿದೆ. ನಾನಿದ್ದಾಗ ತುಂಬ ಜನ ಕೆಲಸ ಮಾಡಿದೆ. ಅದರೆಲ್ಲ ವಿಷಯಗಳು ಏನೇನು ನಾವು ಕೆಲಸ ಮಾಡಿದ್ದೀವಿ ಎಂಬುದು ಅದರ ಫಲಿತಾಂಶಗಳು ಕೊಟ್ಟಿದ್ದೀವಿ. ಈಗ ನನ್ನ ಸಮಯ ಕಡಿಮೆ ಇರೋದ್ರಿಂದ ನೀವೆಲ್ಲರೂ ಏನಪ್ಪ ಸಾವಯವ ಕೃಷಿ ಕಂಕಣಬದ್ಧರಾಗಿ ನಮ್ಮದೇನು ಅಭಿಯಾನ ಇದೆ ಬಸವರಾಜ್ ಪಾಟೀಲ್ರು, ಅದರಲ್ಲಿ ನೀವೆಲ್ಲರೂ ನಿಂದಿರಿ. ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೇವೆ. ಮಾರಾಟದಿಂದ ಹಿಡಿದು ಏನಪ್ಪ ಅಂದ್ರೆ ಭೂಮಿ ಫಲವತ್ತತೆ ಹೆಚ್ಚು ಮಾಡಲಿಕ್ಕೂ ನೀರು. ಈಗ ನಾ ಇಲ್ಲಿ ಹೋಗೋತಿ ಕಣ್ಣಾಗ ನೀರು ಬರ್ತಾವೆ. ಈ ಕುರುಕೋಟದಲ್ಲಿ ನದಿ ನೀರು ನಿಂತು ನಾನು ನೋಡೋಕತ್ತೆ 30 ವರ್ಷ ಆಯಿತು. ಅಂದರೆ ಎಂಥ ನಾವು ದರಿದ್ರ ಇರಬೇಕು ಗುಲ್ಬರ್ಗದವ್ರಂತ. ಅಲ್ಲಿ ಬಿಜಾಪುರಕ್ಕೆ ಹೋಗ್ರಿ ಪಂಪ್ ಸೆಟ್ ಇಡ್ಲಿಕ್ಕೆ ಜಾಗ ಇಲ್ಲ. ಅದಕ್ಕೆ ನಿಮ್ಮಲ್ಲಿ ಬದಲಾವಣೆ, ನಿಮ್ಮ ದರಿದ್ರತನ ಹೋಗಿ ನೀವು ಪ್ರಯತ್ನವಾದಿಗಳ ತನಕ ಯಾವ ಗೋಕುಮೃತ ಕೊಟ್ಟರೇನೋ ಅಮೃತ ಕೊಟ್ಟರೇನೋ ನೀವು ಅಷ್ಟೇ ಇರ್ತೀರಿ. ಸ್ವಲ್ಪ ಬದಲಾವಣೆ ನಿಮ್ಮ ಮೈಂಡ್ನಲ್ಲಿ ಬರಲಿ. ಅದಕ್ಕೆ ನಾವೇನಾದರೂ ವಿಚಾರಗಳು ನಿಮ್ಗೆ ಬೇಕಾದ್ರೆ ಕೊಡ್ಲಿಕ್ಕೆ ತಯಾರಿದ್ದೇವೆ. ಈ ಸಂಘದ ಮುಖಾಂತರ ವೈಯಕ್ತಿಕವಾಗಿ ಕೂಡ ಈ ವೇದಿಕೆಗೆ ಸಾಕ್ಷಿಯಾಗಿ ಇಲ್ಲಿನವರೆಗೆ ಅತ್ಯಂತ ಸುಂದರವಾಗಿ ತಮ್ಮೆಲ್ಲರನ್ನ ಗೋಪಾಲಜಿಯವರು ಬಹಳ ಸುಂದರವಾಗಿ ತನ್ನ ಚಿಂತನೆಯನ್ನು ತಮ್ಮ ಎದುರುಗಡೆ ಮಂಡಿಸಿದ್ದಾರೆ. ನಮ್ಮ ಪಾಟೀಲ್ಜಿಯವರು ಹೇಳಿದ ಹಾಗೆ ನಿಜವಾಗ್ಲೂ ಕೂಡ ಅವರ ತಂದೆ ತಾಯಿಗಳು ತಪಸ್ವಿಗಳು. ಅದಕ್ಕೆ ತಪಸ್ವಿ ಮಗನನ್ನ ಜನ್ಮ ಕೊಟ್ಟರೆ ಹೆಸರು ಕೂಡ ಗೋಪಾಲ ಅಂತ ಇಟ್ಟಿದ್ದಾರೆ. ಜಗತ್ತಕ್ಕೆ ಗೋವಿನ ಮಹಿಮೆಯನ್ನು ಕೊಟ್ಟಂತ ಮಹಾನ್ ತಪಸ್ವಿ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ 2 ಭಾಷೆಗಳಿವೆ, ಒಂದು ಋಷಿ, ಒಂದು ಮುನಿ. ಯಾರು 72,000 ಆಕಳಗಳನ್ನು ಸಲಹೆ ಅದರ ಪ್ರಯೋಗವನ್ನು ತೋರಿಸ್ತಾರೆ ಅವರು ಮುನಿಗಳಂತ ಹೇಳ್ತಾರೆ. ಯಾರು 32,000 ಆಕಳಗಳನ್ನು ಸಲಹೆ ಅದರ ಸಂಸ್ಕರಣ ಕ್ರಿಯೆಗಳನ್ನ ಜಗತ್ತಿಗೆ ನೀಡ್ತಾರೆ ಅವರು ಋಷಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಗೋಪಾಲ ಭಾಯಿ ಮುನಿ ಅಂತಕ್ಕಂಥ ಶಬ್ದದಿಂದ ನಮ್ಮ ರಾಷ್ಟ್ರೀಯ ಗೌರವ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಒಂದೇ ವಿನಂತಿ. ಕೃಷಿಯಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ನಮ್ಮ ಹತ್ರ ಎಷ್ಟೇ ದುಡ್ಡು ಬರಬಹುದು, ಆದರೆ
ಕೃಷಿಯಿಂದ ಬಂದಂತ ಅನ್ನ ಪದಾರ್ಥವನ್ನೇ ತಿನ್ಬೇಕಾಗ್ತದೆ. ಇವನ್ನ ಮಾಯಿನ್ಸನ್ನು ತಿನ್ಲಿಕ್ಕಾಗಲ್ಲ, ದುಡ್ಡನ್ನು ತಿನ್ಲಿಕ್ಕಾಗಲ್ಲ, ಬೆಳ್ಳೆಯನ್ನು ತಿನ್ಲಿಕ್ಕಾಗಲ್ಲ. ಇವತ್ತು ಒಂದು ಘಟನೆ ಇದೆ. ನಾವು ಸಶಕ್ತ ಇದ್ರೆ ಮಾತ್ರ ಎಲ್ಲವೂ ಸಶಕ್ತ. ನಾವೇ ಹೋದಿವಿ ಅಂತಂದ್ರೆ ಜಗತ್ತಿನಲ್ಲಿ ಎಲ್ಲವೂ ಶೂನ್ಯ. ಎಲ್ಲರಿಗೂ ಒಂದು ಶ್ರೀಮಂತಿಕೆ ಹುಚ್ಚು ಬರ್ತಾ ಇದೆ. ದುಡ್ಡು ಬೇಕು, ದುಡ್ಡು ಬೇಕು, ದುಡ್ಡು ಬೇಕು, ಶ್ರೀಮಂತಿಕೆ. ಶ್ರೀಮಂತಿಕೆ ಅಂತ ಯಾರಿಗನ್ಬೇಕು? श्रीमंत ಅಂತ ಯಾರಿಗನ್ಬೇಕು? इनको श्रीमंत कहना चाहिए जिसका आरोग्यपूर्ण शरीर हो, जिस शरीर संरक्षण के लिए एक सिंगल मात्र के औषध गोली में नहीं लेना चाहिए। आरोग्यपूर्ण शरीर, आरोग्यपूर्ण भोजन और सोते ही 2 सेकंड में नींद जिसको आता वो बड़ा अमीर, वही अमीर, ಅವನೇ ದೊಡ್ಡ ಶ್ರೀಮಂತ. ಮಲ್ಕೊಂಡಿದ್ದ 2 ಸೆಕೆಂಡ್ನಲ್ಲಿ 10 ಸಲ ಶ್ವಾಸ ತಗೋದ್ರೊಳಗಾಗಿ ನಮ್ಮ ನಿದ್ರೆ ಬಂತು ಅಂತಂದ್ರೆ ನಾವು ಆರೋಗ್ಯ ಅಂತ. ಊಟ ಮಾಡಿದ್ದು ತಂದಾನೆ ಕರಗುತ್ತದ ಅಂತಂದ್ರೆ ನಾವು ಶ್ರೀಮಂತರು. ಅದೇ ರೀತಿ ಒಂದು ಔಷಧ ಗೋಲಿ ತಗೊಳ್ಳದೇನೆ ನಾವು ಬದುಕ್ತೀವಿ ಅಂತಂದ್ರೆ ನಾವೇ ಶ್ರೀಮಂತರು. ನಮ್ಮ ಹತ್ರ 1000 ಕೋಟಿ ಗಟ್ಟಲೆ ದುಡ್ಡು ಇತ್ತು ಅಂತಂದ್ರು ಕೂಡ ಶುಗರ್ ಇದ್ದಿದ್ರೆ ನೀವು ಒಬ್ಬ ಮುನಿಬರೇ ವಿನಃ ನೀವು ಮಾಲಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಎಲ್ಲರೂ ಲಕ್ಷ್ಯದಲ್ಲಿ ಇಟ್ಕೊಂಡು, ಕೊನೆಯದಾಗಿ ಗೋಪಾಲ್ ಭಾಯಿ ಸುತಾರಿಯ ತಂಡದವರಿಂದ ಆಗಮಿಸಿದಂತಹ ತುಕಾರಾಮ್ ಪವಾರ್ ಅವರು, ರಾಜೇಶ್ವರ್ ರಾವ್ ಅವರು ಹಾಗೂ ಡಾಕ್ಟರ್ ಶ್ರೀಶೈಲ್ ಬಾದಾಮಿ ಸರ್ ಅವರು, ಶ್ರೀಶೈಲ್ ಹರ್ಗುಪಾ ಸರ್ ಅವರು, ಪ್ರಭು ಸ್ವದೇಶಿ ಸರ್ ಅವರು ಹಾಗೂ ಅಮರೇಶ್ ಪಾಟೀಲ್ ಸರ್ ಅವರಿಗೆ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ ಟ್ರಸ್ಟ್ ಅವರ ವತಿಯಿಂದ ಹಾರ್ದಿಕವಾಗಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿದೆ.
ಹಳ್ಳಿ ಜನತೆಗೆ ಏನು ಪೆಸ್ಟಿಸೈಡ್ ಯೂಸ್ ಮಾಡ್ತಾ ಇದ್ದಾರೆ, ಏನು ಉಪಯೋಗ ಮಾಡ್ತಾ ಇದ್ದಾರೆ, ಯೂರಿಯಾ, DAP ಮತ್ತು ಎಣ್ಣೆ, ಏನು ಕೆಮಿಕಲ್ ಎಣ್ಣೆ ಬೆಳೆಗೆ ಹೊಡಿತಾ ಇದ್ದಾರೆ, ಅದನ್ನು ತಪ್ಪಿಸಿ ಬೇರೆ ಒಂದು ಆಲ್ಟರ್ನೇಟ್ ಒಂದೇನದ ಗೋಕೃಪಾಮೃತ ಅಂತ ಹೇಳಿ ಒಂದು ಸ್ಪ್ರೇ ತಯಾರು ಮಾಡಿದ್ದಾರೆ. ಇದು ಏನದ ಗುಜರಾತ್ನ ಗೀರ್ ಗೋಶಾಲೆಯ ಶ್ರೀ ಗೋಪಾಲ್ಭಾಯಿ ಸುತಾರಿಯಾ ಅವರು ಇದೊಂದು ಕೃಪಾಮೃತ ಅವರು ತಯಾರು ಮಾಡಿದರು. ಈ ಕೃಪಾಮೃತವನ್ನು ಏನದ ನಮ್ಮ ಕೃಷಿಕರಿಗೆ ಕೊಡಲಿಕ್ಕೆ ಈ ಗುಲ್ಬರ್ಗ ಸುತ್ತಮುತ್ತ ಹಾಗೂ ಉತ್ತರ ಕರ್ನಾಟಕದ ಎಲ್ಲ ಜನರಿಗೆ ಈ ಕೃಪಾಮೃತ ನೀಡುವ ಮೂಲಕ ಈ ಯೂರಿಯಾ, ಪೆಸ್ಟಿಸೈಡ್, ಯಾವುದೇ ಒಂದು ಕೆಮಿಕಲ್ ಏನು ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ತಪ್ಪಿಸಿ ಸಾವಯವ ಕೃಷಿ ಅಭಿವೃದ್ಧಿಗೆ ಒಂದು ಪೂರಕವಾಗಿ ನಮ್ಮ ಪಾಟೀಲ್ಜಿ ಅವರು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದರ ಪ್ರಕಾರ ಇವತ್ತು ಈ ನಮ್ಮ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರದಲ್ಲಿ ಸುಮಾರು ಸಾಕಷ್ಟು ರೈತ ಬಾಂಧವರು, ಕೃಷಿಕರು, ಕೃಷಿ ಸಾಧಕರು ಮತ್ತು ಗೋಶಾಲೆಯ ಬಂಧುಗಳು ತಮ್ಮ ಗೋ ಉತ್ಪನ್ನಗಳನ್ನು ತೊಗೊಂಡು ಕಿಶಿಂದ ಇಲ್ಲಿ ಬಂದಿದ್ದರು, ಪ್ರದರ್ಶನಕ್ಕೆ ಇಟ್ಟಿದ್ದರು. ಇದರ ಅರ್ಥ ಏನದಪ್ಪ ಅಂತಂದ್ರೆ ಜನರಿಗೆ ಉತ್ತೇಜನ ನೀಡಲಿ, ಜನರಿಗೆ ಏನಾದರೂ ಸಾವಯವ ಕೃಷಿ ಬಗ್ಗೆ ಒಂದು ಉತ್ತೇಜನ ನೀಡಲಿ ಅಂತ ಹೇಳಿಕೆಸಿಂದ ಒಂದು ಕೃಪಾಮೃತ ಅನ್ನೋ ಒಂದು ನಾವು ಸ್ಪ್ರೇ ತಯಾರು ಮಾಡ್ಯಾರ. ಇಲ್ಲಿ ಆ ಸ್ಪ್ರೇ ಸುಮಾರು 2000 ಲೀಟ್ರನ್ನ ಇಲ್ಲಿ ಸ್ಪ್ರೇ ತಯಾರು ಮಾಡಿ ಎಲ್ಲ ರೈತರಿಗೆ ದಿನಕ್ಕೆ ಎಲ್ಲ ರೈತರಿಗೆ ಏನದ 1 ಲೀಟ್ರ್ 2 ಲೀಟ್ರ್ ಕೊಟ್ಟು ಕಿಶಿಂದ ಅವ್ರಿಗೆ ಏನದ ಅವ್ರ ಬೆಳೆಗೆ ಯಾವ ರೀತಿಯಾಗಿ ಸಿಂಪಡಿಸಬೇಕಿದು, ಯಾವ ರೀತಿಯಾಗಿ ಅವ್ರ ಬೆಳೆಗೆ ಉಪಯೋಗ ಮಾಡಬೇಕಂಬುದು ಇವತ್ತು ಏನದ ಒಂದು ಕಾರ್ಯಾಗಾರ ಸನ್ಮಾನ್ಯ ಗೋಪಾಲಭಾಯಿ ಸುತಾರಿ ಅವರು ನಡೆಸ್ಕೊಂಡ್ರು. ಅದರಿಂದ ಎಷ್ಟೋ ಜನರು ಏನದ ರೈತರು ಉಪಯೋಗ ಪಡ್ಕೊಂಡ್ರು. ಆ ಉಪಯೋಗ ಕಾರ್ಯಕ್ರಮ ನಮ್ಮ ಸ್ವಾಮಿ ಸಮರ್ಥ ಕಡೆಯಿಂದ ಆಯೋಜನೆ ಮಾಡಿದ್ದೆವು. धरती की शान तू है, मन की संतान तेरी, मुट्ठियों में बंद तूफान है, मनुष्य तू बड़ा महान है, ये भूल मत मनुष्य तू बड़ा महान है। ऐसा कह करके यानी कि आज इस स्वामी समर्थ मंदिर के अंदर जो हमारे कल्याण कर्नाटक का जो भी कृषिक है, जो धन फसल जो भी हम ज़मीन के अंदर जो सावयव कृषि करते हैं, ये जो भी आहार पदार्थ है सब विष है पूरा सा, यानी कि DAP, यूरिया ये सब डाल करके पूरा विष हो गया है। पूरा धान्य पूरा सब कुछ पूरा जो वातावरण है पूरा विष हो गया। ये सब जा कर के यानी कि पूरा विश्व मुक्त कल्याण कर्नाटक करना बोल करके एक संकल्प करके हमारा माननीय बसवराज पाटिल जी सेडम सर ने बहुत अच्छा सा ये कार्यक्रम आयोजन किया है।